ನಮಸ್ಕಾರ ವೀಕ್ಷಕರೇ, ಕೆಎಂಎಂ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ ಹೊನಕುಪ್ಪಿ. ಇದೀಗ ಹೆಡ್ಲೈನ್ಸ್. ಹುಕ್ಕೇರಿ ಕೆಬಿ ಚುನಾವಣೆ, ಪಾಟೀಲ್ ಕತ್ತಿ ಜೋಡಿಗೆ ಗ್ರಾಮಸ್ಥರಿಂದ ಭಾರಿ ಬೆಂಬಲ. ಕಮತನೂರು ಕೆರೆ ಪೂಜೆ ಸಲ್ಲಿಸಿ ಅಭಿಯಾನ ಆರಂಭಿಸಿದ ಎಬಿ ಪಾಟೀಲ್ ಮತ್ತು ರಮೇಶ್ ಕತ್ತಿ. ನಮ್ಮ ಸಂಸ್ಥೆಗಳು ಹೊರಗಿನವರ ಕೈಗೆ ಹೋಗಬಾರದು, ಎಬಿ ಪಾಟೀಲ್ ರವರ ಮನವಿ. ರಾಜಕೀಯ ಒತ್ತಡದಿಂದ ಜೈ ಕಿಸಾನ್ ಮಾರುಕಟ್ಟೆ ಬಂದ್ ಮಾಡಲು ಹುನ್ನಾರ. ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ಮುಂದುವರಿಯಲಿ ರೈತ ಸಂಘಟನೆಗಳ ಆಗ್ರಹ. ಜೈ ಕಿಸಾನ್ ಮಾರುಕಟ್ಟೆ ಉಳಿಸಿ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ರೈತರಿಂದ ಬೃಹತ್ ಪ್ರತಿಭಟನೆ. ದರ್ಶನ್ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ವಿವಾದ. ಸಂಕಷ್ಟದಲ್ಲಿದ್ದ ವೃದ್ಧೆಗೆ ಸೂರು ಕಟ್ಟಿಸಿದ ಕಿಚ್ಚ ಸುದೀಪ್ ಫ್ಯಾನ್. ಸುದೀಪ್ ಹುಟ್ಟುಹಬ್ಬಕ್ಕೆ ಬಡ ವೃದ್ಧೆಗೆ ವಿಶೇಷ ಉಡುಗೊರೆ, ಬಡ ಮಹಿಳೆಗೆ ಹೊಸ ಮನೆ ಹಸ್ತಾಂತರ. ಮಾಜಿ ಸಚಿವ ಎಬಿ ಪಾಟೀಲ್ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿಯವರು ಸೈಲೆಂಟ್ ಆಗಿ ತಳಮಟ್ಟದಲ್ಲಿ ಹುಕ್ಕೇರಿ ಕೆಬಿ ಚುನಾವಣೆಗಾಗಿ ಜನರೊಂದಿಗೆ ಸಭೆ ನಡೆಸಿದ್ದು, ಎಬಿ ಪಾಟೀಲ್ ಹಾಗೂ ಕತ್ತಿ ಜೋಡಿಗೆ ಸಭೆಗಳಲ್ಲಿ ಉತ್ತಮ ಬೆಂಬಲ ವ್ಯಕ್ತವಾಗುತ್ತಿದೆ. ಮಾಜಿ ಸಚಿವ ಎಬಿ ಪಾಟೀಲ್ ಹಾಗೂ ಮಾಜಿ ಸಂಸದ ರಮೇಶ್ ಕತ್ತಿಯವರು ಸೈಲೆಂಟ್ ಆಗಿ ತಳಮಟ್ಟದಲ್ಲಿ ಹುಕ್ಕೇರಿ ಕೆಬಿ ಚುನಾವಣೆಗಾಗಿ ಜನರೊಂದಿಗೆ ಸಭೆ ನಡೆಸಿದ್ದು, ಎಬಿ ಪಾಟೀಲ್ ಹಾಗೂ ಕತ್ತಿ ಜೋಡಿಗೆ ಸಭೆಗಳಲ್ಲಿ ಉತ್ತಮ ಬೆಂಬಲ ವ್ಯಕ್ತವಾಗುತ್ತಿದೆ. ಹುಕ್ಕೇರಿ ತಾಲೂಕಿನ ಕಮತನೂರು ಕೆರೆಗೆ ಎಬಿ ಪಾಟೀಲ್ ಹಾಗೂ ಕತ್ತಿಯವರು ಪೂಜೆ ನೆರವೇರಿಸಿ ಬಾಗಿನ ಅರ್ಪಿಸಿದ್ರು. ನಂತರ ಮಾಜಿ ಸಚಿವ ಎಬಿ ಪಾಟೀಲ್ ಮಾತನಾಡಿ, ನಮ್ಮ ಸಂಸ್ಥೆಗಳು ನಮ್ಮ ತಾಲೂಕಿನ ಜನರ ಕೈಯಲ್ಲಿ ಇರಬೇಕೇ ಹೊರತು ಹೊರಗಿನವರ ಕೈಗೆ ಹೋಗೋದು ಬೇಡ ಎಂದು ಜನರಲ್ಲಿ ಮನವಿ ಮಾಡಿದರು. ನಮ್ಮ ತಾಲೂಕಿನ ಸೊಸೈಟಿ ನಮ್ಮ ತಾಲೂಕು ಆಡಳಿತಕ್ಕೆ ಇರಬೇಕು, ಹೊರಗಿನವ್ರ ಕಡೆ ಹೋಗಬಾರ್ದು. ಅಷ್ಟ ಹೊರಗಿನ ಮತ್ತೆ ನೀವು ಹಚ್ಕೊಂಡಿರ್ಬೇಕಾಗ್ತದೆ. ಅದಕ್ಕೆ ಇವತ್ತು ನಾವೆಲ್ಲರೂ ಕೂಡ್ಕೊಂಡು ಒಳ್ಳೆಯ ಅಭ್ಯರ್ಥಿಗಳನ್ನು ಕೂಡ ಇವತ್ತು ಹಿರಿಯರಿಗೆ ಕೇಳಿಕೊಂಡು, ಕಾರ್ಯಕರ್ತರಿಗೆ ಕೇಳಿಕೊಂಡು ಒಳ್ಳೆಯ ಅಭ್ಯರ್ಥಿಗಳು ಕೊಡ್ತೀವಿ. ಪ್ರಜಾಪ್ರಭುತ್ವ ತಳಹದಿ ಮೇಲೆ ಅದನ್ನು ಕೂಡ ಇವತ್ತು ಮಾಡೋದು. ಮುಂದಿನ ದಿನಗಳ ಇಬ್ಬರು ಕೂಡ ಎಲ್ಲ ಕಡೆ ಬಂದೀವಿ. ಅನಿವಾರ್ಯ ಕಾರಣದಿಂದ ನಾವು ಒಂದಾಗಬೇಕಾಗಿತ್ತು. ನಿಮ್ಗೆಲ್ಲರಿಗೂ ಗೊತ್ತದೆ. ಇವತ್ತು ಮೊನ್ನೆ ಹೇಳಿದ್ದೀನಿ, ಬಾರದಾಗೂ ಹೇಳಿದ್ದೀನಿ. ಅದು ಯಾಕಪ್ಪ ಅಂದ್ರೆ KC ಸಕ್ಕರೆ ಕಾರ್ಖಾನೆ ಹಿರಿಯರ್ ಕೈತಿ. ಆ ಕಾರ್ಖಾನೆ ಇವತ್ತು ಯಾರೋ ಬಂದು ಅದನ್ನು ನಡ್ತಾಕ ತಗೋರಿರ್ತೀವಿ. ಅವ್ರಿಗೆ ಅಭಿನಂದನೆಗೂ ಒಂದು ಚಲೋ ಆಗತ್ತೆ, ಅವ್ರಿಗೂ ಹೇಳಿದೆ ನಾವು. ಆದರೆ ಇವತ್ತು ಏನು ಭಿನ್ನಾಭಿಪ್ರಾಯ ಬರ್ತೋ ಗೊತ್ತಿಲ್ಲ. ಅವರಿಗೆ ಸುಮಾರು 15-20 ದಿವಸ ನನ್ನ ಮನೆಗೆ ಅರ್ಥ ಹಾಕಿರಲ್ಲ. ಡೈರೆಕ್ಟರ್ಗಳು, ಚೇರ್ಮನ್ ಇರ್ಬೋದು, ಶಿವನಾಯಕ್ ಇರ್ಬೋದು, ಅರ್ಬೋಳಿ ಇವ್ರಿಗೆ ಎಲ್ಲರೂ ಬಂದರು. ನೋಡೋಣ ಅಂತ ಹೋಗಿದ್ವಿ ನಾವು. ಬೇಡಪ್ಪ ಈ ಸುಳ್ಳ ಇದಕ್ಕೆ ಕೈ ಹಾಕೋದು ಬೇಡ ತಗೊಂಡು. ಆದರೂ ಕೇಳಲಿಲ್ಲ. ರಮೇಶ್ ಕತ್ತಿ ಅವರಿಗೆ ಮತ್ತು ನಮ್ಮ ನಿಖಿಲ್ ಅವರಿಗೆ ಕೂಡ ಅವ್ರಿಗೆ ಇಲ್ಲ, ನೀವು ಇದನ್ನು ಮುಂದುವರ್ಸ್ಕೊಂಡು ಹೋಗಾಕಬೇಕು ಅಂತ ಅಂದ್ಕೊಂಡೆ. ಹಂಗಾಗಿ ನೋಡೋಣ ಪಾತ್ಕಲ್ಲ ಅವರು ಕೂಡ ಇವತ್ತು ನನ್ನ ಕರೆದು ಎಲ್ಲರೂ ಕೂಡ್ಕೊಂಡು ನಮ್ಗೆ ಬಂದಾಗ ಆಯಿತು ಪ್ರಯತ್ನ ಮಾಡೋದಿದ್ದು. ನಾವು ಮಾಡಾಕತ್ತಿದ್ದು ಇಲ್ಲಿ ಶನಿವಾರ ರೊಕ್ಕ ತುಂಬೋರಿದ್ದು ಕೆಲವೊಂದು ಸೋಮವಾರ ರವಿವಾರ ದಿವಸ ಮದ್ದಿದೆ 25 ನಾವು ಕೊಡೋದು ಮಾಡಿದ್ವಿ. ಹೇಳಿದ್ರಲ್ಲ 25 ಕೋಟಿ ಟ್ರಾನ್ಸ್ಫರ್ ಮಾಡೋದು. ಊರ ಕಡೆ ಎಲ್ಲ ಹೇಳಿಟ್ಟಿದ್ದು ಅವರು ತಯಾರು ಮಾಡಿದ್ದಾರೆ 50 ಕೋಟಿ. ಯಾಕಪ್ಪ ಅಂತಂದರೆ ಇದು ಸರಿಯಾದ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು. ಒದ್ದೆ ಈ ಸಂಸ್ಥೆ ಎಲ್ಲ ಕಡೆ ಬೇರೆ ಕಡೆ ಹೋಗಬಾರ್ದು. ಆದ್ರೆ ಯಾವ ವ್ಯಾಪಾರ ಆಯ್ತು ಏನೋ ಆಯ್ತು ಗುರ್ತಾಗಿದೆ. ಡೈರೆಕ್ಟ್ ಮತ್ತೆ ಓಡಾದ್ರೂ ಬಿಡ್ತೀವಿ. ಈಗ ಮತ್ತೆ ದಂಡ ಐತಾರ. ಈಗ ಮತ್ತೆ ಒಬ್ಬತ್ತಿಲ್ಲ ಈ ಸಾಹೇಬ್ರ ಕಡೆ ಹೋಗ್ರಿ, ಕತ್ತಿ ಅವ್ರ ಕಡೆ ಹೋಗುದು. ನಾನು ನಿಮ್ಗೆ ಅಷ್ಟಾಗಿ ನಮಸ್ಕಾರ ಮಾಡ್ತೀನಿ. ನಮ್ಮ ಸಮೀಪ ಚಲೋ ನೋಡ್ಕೊಂಡು ರೈತರಿಗೆ ಒಳ್ಳೇದಾಗಲಿ. ನಾವು ವಿರೋಧ ಮಾಡೋದಿಲ್ಲ. ಆದರೆ ಕಾರ್ಖಾನೆ ಸಂಸ್ಥೆಗಳು ಸಣ್ಣ ಹಿಡಿಬೇಕು. ಅದೇ ರೀತಿ ಊರಲ್ಲಿ ಏನೋ ಇಂಟ್ರೆಸ್ಟ್ ಆಯ್ತು ಇವತ್ತು. ಅದು ನಾವು ಇವತ್ತು ಯಾವುದೇ ಪರಿಸ್ಥಿತಿ. ಕಮತನೂರು ಗ್ರಾಮದ ಹಿರಿಯರು ಸಭೆಯಲ್ಲಿ ಮಾತನಾಡಿ, ಎಬಿ ಪಾಟೀಲ್ ರವರು ಹಾಗೂ ರಮೇಶ್ ಕತ್ತಿಯವರು ಒಂದಾಗಿರಿ, ನಮ್ಮ ಬೆಂಬಲ ಇದೆ ಎಂದು ಭರವಸೆ ನೀಡಿದರು. ತಾಲೂಕ ಉಳಿಬೇಕು, ತಾಲೂಕ ಬೆಳಿಬೇಕು, ತಾಲೂಕಿನ ಜನ ಸ್ವಾಭಿಮಾನಲೇ ಇರಬೇಕು ಅನ್ನೋದೊಂದೇ ಕಾರ್ಯಕರ್ತರ ಅಭಿಪ್ರಾಯ ಹೆಂಗಿರ್ತಲ್ಲ
ಎಲ್ಲರೂ ಬಂದು ಹೇಳವು 100 ಮಂದಿ ಬಂದು ಹೇಳಿದ್ರು ಎಲ್ಲ ಕಡೆ ಇಲ್ರಿ ನೀವು ಒಂದಾಗಕ್ಕೆ ತಾಲೂಕು ಹಾಳಾಕೈತಿ ಆ ದೃಷ್ಟಿಕೋನದಿಂದ ಒಂದಾಗಿದ್ದೀವಿ. ನಮಗೆ ಸ್ವಾರ್ಥ ಇಲ್ಲ ಏನಿಲ್ಲ. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ಅಪರಿಚಿತ ವಾಹನವೊಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ನಲ್ಲಿ ಹಿಂದೆ ಕುಳಿತ ಯುವಕನೊಬ್ಬ ಮೃತಪಟ್ಟಿರುವ ಘಟನೆ ನಗರದ ಕ್ಯಾಂಪಿನ ಕಂಟೋನ್ಮೆಂಟ್ ಪ್ರದೇಶದ ಬಳಿ ನಡೆದಿದೆ. ಅಪರಿಚಿತ ವಾಹನವೊಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ನಲ್ಲಿ ಹಿಂದೆ ಕುಳಿತಿದ್ದ ಯುವಕನೊಬ್ಬ ಮೃತಪಟ್ಟಿರುವ ಘಟನೆ ನಗರದ ಕ್ಯಾಂಪಿನ ಕಂಟೋನ್ಮೆಂಟ್ ಪ್ರದೇಶದ ಬಳಿ ನಡೆದಿದೆ. ಮೃತ ವ್ಯಕ್ತಿಯು ಶಾವುನಗರದ ನಿವಾಸಿ ಸಜ್ಜದ್ ಸುಬೇದಾರ್ ಎಂದು ಗುರುತಿಸಲಾಗಿದೆ. ಈತ ಬೆಂಗಳೂರಿನ ಖಾಸಗಿ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದರು ಎನ್ನಲಾಗಿದೆ. ಈತನ ಮದುವೆಯನ್ನು ಮುಂದಿನ ತಿಂಗಳು ನಿಗದಿಪಡಿಸಲಾಗಿತ್ತು. ದುರಾದೃಷ್ಟವಿಧಿ ಈ ಯುವಕ ಮೃತಪಟ್ಟಿದ್ದಾನೆ. ಈತ ನಿನ್ನೆ ರಾತ್ರಿ ಗೆಳೆಯನ ಜೊತೆಗೆ ಬೈಕ್ನಲ್ಲಿ ಸಂಚರಿಸುವಾಗ ಅಪರಿಚಿತ ವಾಹನವೊಂದು ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದಿದೆ. ಈ ಅಪಘಾತದಲ್ಲಿ ಬೈಕ್ನಲ್ಲಿ ಹಿಂದೆ ಕುಳಿತಿದ್ದ ಸಜ್ಜದ್ ಸ್ಥಳದಲ್ಲೇ ಮೃತಪಟ್ಟಿದ್ದು ಮತ್ತೋರ್ವ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಕುರಿತು ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ನಾಗರಮುನ್ನೋಳಿ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘದ ವತಿಯಿಂದ ಭತ್ತ ಬಿಡುಗಡೆ ಕಾರ್ಯಕ್ರಮ ಗುರುವಾರ ನಡೆಯಿತು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೋಳಿ ಗ್ರಾಮದಲ್ಲಿ 10 ವರ್ಷಗಳ ಬಳಿಕ ಮೊದಲನೆಯ ಬಾರಿಗೆ ರೈತರಿಗೆ ಭತ್ತ ಬಿಡುಗಡೆ ಮಾಡಲಾಯಿತು. ನಾಗರಮುನ್ನೋಳಿ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘ ವತಿಯಿಂದ ಭತ್ತ ಬಿಡುಗಡೆ ಕಾರ್ಯಕ್ರಮ ಗುರುವಾರ ನಡೆಯಿತು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನಾಗರಮುನ್ನೋಳಿ ಗ್ರಾಮದಲ್ಲಿ 10 ವರ್ಷಗಳ ಬಳಿಕ ಮೊದಲ ಬಾರಿಗೆ ರೈತರಿಗೆ ಭತ್ತ ಬಿಡುಗಡೆ ಮಾಡಲಾಯಿತು. ಈ ಹಿನ್ನೆಲೆ ನಾಗರಮುನ್ನೋಳಿ ಗ್ರಾಮದ ಮಾರುತಿ ದೇವಸ್ಥಾನ ಸಮುದಾಯದ ಭವನದಲ್ಲಿ ಶ್ರೀ ಸಿದ್ದೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ವತಿಯಿಂದ ಭತ್ತ ಬಿಡುಗಡೆ ಕಾರ್ಯಕ್ರಮ ಜರುಗಿತು. ರೈತರಿಗೆ, ಮುಖಂಡರಿಗೆ ಸನ್ಮಾನ ಮಾಡಿ ಡೊಳ್ಳು ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಕೆಲವು ರೈತರಿಗೆ ಭತ್ತ ನೀಡಿ ಗೌರವಿಸಿದ್ರೆ, ಇನ್ನು ಡಿಪಾಸಿಟ್ ಮಾಡಿದ ಕೆಲವರಿಗೆ ಸನ್ಮಾನ ಮಾಡಿ ಗೌರವಿಸಿದ್ರು. ಸುಮಾರು 30 ವರ್ಷಗಳಿಂದ ಗ್ರಾಮದಲ್ಲಿ ಸಮಾಜ ಸೇವೆ ಸಲ್ಲಿಸುತ್ತಾ 4 ಬಾರಿ ಸದಸ್ಯ, 1 ಬಾರಿ ಉಪಾಧ್ಯಕ್ಷ ಹಾಗೂ 2 ಬಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು PKPS ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಸಿದ್ದಪ್ಪ ಮರ್ಯಾಯಿ ಅವರಿಗೆ ಗ್ರಾಮದ ಎಲ್ಲ ಮುಖಂಡರು, ರೈತರು ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು. ಸಿದ್ದಪ್ಪ ಮರ್ಯಾಯಿ ಪ್ರಯತ್ನದಿಂದ ನಾಗರಮುನ್ನೋಳಿ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಆಗಿದೆ ಎಂದು ಗ್ರಾಮಸ್ಥರು ಹಾಡಿ ಹೊಗಳಿದರು. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಸಹಕಾರದಿಂದ ಗ್ರಾಮದಲ್ಲಿ ಹೆಚ್ಚಿನ ಅಭಿವೃದ್ಧಿಗೆ ಅನುಕೂಲ ಆಗಲಿದೆ ಎಂದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು. ಗ್ರಾಮದ ಆರಾಧ್ಯ ದೇವರಾದ ಸಿದ್ದೇಶ್ವರ ಹಾಗೂ ಬಸವೇಶ್ವರ ಎಲ್ಲ ದೇವರಲ್ಲಿ ದೇವರ ಪಾದಗಳಲ್ಲಿ ನಮಸ್ಕಾರ ಸಲ್ಲಿಸಿ ಇವತ್ತು ದಿವಸ ನಮ್ಮ ಸಿದ್ದೇಶ್ವರ ಕೃಷಿ ಪತ್ತಿನ ಗ್ರಾಮೀಣ ಸಹಕಾರಿ ಬ್ಯಾಂಕಿನ ಭತ್ತ ವಿತರಣಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮೊದಲಿಗೆ ನಾನು ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ನಾವು ಸುಮಾರು 10 ವರ್ಷದಿಂದ 2015ರಲ್ಲಿ ನಾವು ಕೃಷಿ ಪತ್ತಿನ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದು. ಅಲ್ಲಿಂದ ಇಲ್ಲಿವರೆಗೆ ನಮಗೆ ಭತ್ತ ಮುಂಜೋರ ಕಾರ್ಯಕ್ರಮ ವಿಳಂಬಾಗಿದೆ. ಯಾಕೆ ಐತಂದ್ರೆ ಅದು ಕಾರಣಾಂತರ ಅದಾವತ್ತೆ. ಅದಕ್ಕೆ ಇವತ್ತು ನಮ್ಗೆ ಏನಾಗೈತೆ ಅಂತಂದ್ರೆ ಈ ಭತ್ತ ಮುಂಜೋರ ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಇರ್ಬೋದು, ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಅಪ್ಪಸಮನ ಕುಲಗೋಡಿ ಇರ್ಬೋದು, ಇನ್ನೂ ಎಲ್ಲ ಬ್ಯಾಂಕಿನ ಡೈರೆಕ್ಟರ್ಗೆ ನಾನು ಇವತ್ತು ನಮಗೆ ಭತ್ತ ಮುಂಜೋರು ಮಾಡಿಕೊಟ್ಟು ಇವತ್ತು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ತುಂಬ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಸುಮಾರು ನಮಗೆ 85 ಲಕ್ಷ ರೂಪಾಯಿ ಇವತ್ತು ನಮಗೆ ರೈತರಿಗೆ 0 ಬಡ್ಡಿ ಇಲ್ಲಿ ಸಾಲ ವಿತರಣೆ ಮಾಡುವಂಥ ಒಂದು ಕಾರ್ಯವನ್ನು ಅವರ ಎಲ್ಲ ಮುಖಂಡರು ಮಾಡಿದ್ದಾರೆ. ವಿಶೇಷವಾಗಿ ಯಾಕಂತಂದ್ರೆ ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು ಮತ್ತು ಅನಸಬನ ಜೊಲ್ಲೆ ಇರ್ಬೋದು, ಇನ್ನುಳಿದ ಎಲ್ಲ ರಮೇಶನ ಕತ್ತಿಯೂ ಸಹಿತ ಇರ್ಬೋದು, ನಮಗೆಲ್ಲರಿಗೂ ಅನುಕೂಲ ಭಾಳ ಮಾಡಿಕೊಟ್ಟಿದ್ದಾರೆ. ಈ ಸಹಕಾರ ಸಂಸ್ಥೆಯಲ್ಲಿ ರಾಜಕಾರಣ ಯಾರೂ ಮಾಡ್ದೇ ನಾವು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾನು ಈ ರೈತರ ಎಲ್ಲ ನಾಗರಮುನ್ನೋಳಿ ಬೆಳಲಿ ಗ್ರಾಮದ ರೈತರ ಪರವಾಗಿ ನಾನು ಅಜಿತ್ ಕೋತ್, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಈಗ ಸಣ್ಣದೊಂದು ವಿರಾಮ. A1 Cell is live on Aradhana with low price guarantee. कम दामों में बड़ा धमाल ऑफर सिर्फ कुछ ही दिनों के लिए. स्टाइल भी, सेविंग्स भी और फैशन की सबसे बड़ी सेल. फैशन का फुल धमाका कुर्ती मात्र 125 रुपीज. स्टाइलिश टॉप सिर्फ 149 रुपीज. और परी जैसे फ्रॉक सिर्फ 299 रुपीज. किड्स टी शर्ट सिर्फ 149 रुपीज और जीन्स सिर्फ 249 रुपीज. और एक कॉटन सिल्क साड़ी सिर्फ 350 रुपीज. यहाँ पे आपको लेटेस्ट ड्रेस मटेरियल सिर्फ 299 से मिल जाएगा. और यहाँ पे आपको जीन्स शर्ट सिर्फ 299 से स्टार्ट है.
और जीन्स सिर्फ 450 से। लेटेस्ट कलेक्शन फॉर कंप्लीट फैमिली ओनली एट आराधना साड़ीज एंड रेडीमेड्स, मारुति गली, बेलगाम। Then guys, why are you waiting for? Don't forget to visit here. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆಯನ್ನು ಮುಂದುವರಿಸಬೇಕೆಂದು ಆಗ್ರಹಿಸಿ ಶುಕ್ರವಾರ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಹಾಗೂ ರೈತ ಸಂಘಟನೆಯ ಮುಖಂಡರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆಯನ್ನು ಮುಂದುವರಿಸಬೇಕೆಂದು ಆಗ್ರಹಿಸಿ ಶುಕ್ರವಾರ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಹಾಗೂ ರೈತ ಸಂಘಟನೆಯ ಮುಖಂಡರು ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆಯನ್ನು ಕೆಲವು ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿದು ಬಂದ್ ಮಾಡಿಸುವ ಹುನ್ನಾರ ನಡೆಸಿದ್ದಾರೆ. ಬೆಳಗಾವಿಯ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ತರಕಾರಿ ಬೆಳೆ ಬೆಳೆಯುವ ರೈತರು ಜೈ ಕಿಸಾನ್ ಖಾಸಗಿ ತರಕಾರಿ ವೆಜಿಟೇಬಲ್ ಮಾರುಕಟ್ಟೆ ಪ್ರಾರಂಭವಾದ ದಿನದಿಂದ ಇಲ್ಲಿಯವರೆಗೆ ತುಂಬಾ ಅನುಕೂಲವಾಗಿದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ. ಸರ್, ನಮ್ಮ ಬೇಡಿಕೆ ಏನಂದ್ರೆ ಈಗ ಇಲ್ಲಿರ್ತಕ್ಕಂಥ ಒಂದು ಜೈ ಕಿಸಾನ್ ನಮ್ಮ ಮಾರ್ಕೆಟಿಂಗ್ ಬಾಜಿ ಮಾರ್ಕೆಟಿಂಗ್ ಅಂತಲ್ಲ, ಅದು ನಮ್ಮ ಅನೇಕ ತಾಲೂಕುಗಳಿಗೆ ಸಂಪರ್ಕಕ್ಕೆ ಭಾಳ ಸಮೀಪ ಐತೆ ಸರ್. ಮತ್ತು ಇದನ್ನು ತೆಗೆದ ಅಲ್ಲಿ APMC ಒಳಗೆ ಈಗಾಗಲೇ ಹಾಕಿ ಬುದ್ಧಿ ಬಂದು ಹೋಗ್ಯದ ಸರ್ ಒಂದಷ್ಟು ಜನಕ್ಕೆ, ನಮ್ಮ ಆ ಕಡೆ ಆ ಸೈಡ್ ಭಾಗಕ್ಕೆ. ನಮ್ಗೆ APMCಯಲ್ಲಿ ಇರ್ತಕ್ಕಂಥವ್ರಿಗೂ ಆ ರೈತರಿಗೂ ನಮ್ಗೇನು ತಕರಾರು ಮಾಡ್ಬೇಕಂತ ಏನು ತೊಂದರೆ ಇಲ್ಲ. ಮತ್ತು ಅಲ್ಲಿ ಒಳ್ಳೆ 2 ಮಾರ್ಕೆಟ್ ನಮ್ಮ ಬೆಳಗಾವದವ್ರಿಗೆ ಇರೋದು, ಬಾಜಿ ಮಾರ್ಕೆಟ್ 2 ಇರೋದ್ರಿಂದ ನಮಗೆ ಕಾಂಪಿಟೇಷನ್ ಆದ್ರೆ ರೇಟ್ ಚಲೋ ಸಿಗ್ತೈತಿ. ಆಮೇಲೆ ಇಲ್ಲಿ ಅಲ್ಲಿಂದ ಒಂದು ನಮ್ದು APMCದ 10 ಕಿಲೋಮೀಟರ್ ಸರ್ ಫರಕ್ ಈಗಿದ್ದ ಬಾಜಿ ಮಾರ್ಕೆಟ್ ಜೈ ಕಿಸಾನ್ ಬಾಜಿ ಮಾರ್ಕೆಟ್ದಿಂದ
ಇಲ್ಲಿವರೆಗೆ 10 ಕಿಲೋಮೀಟರ್ ಗ್ಯಾಪ್ ಐತ್ರಿ. ಮತ್ತು ಅಧಿವೇಶನ ನಡೀತಾ ನಮ್ಮ ಬಾಜಿ ಅದು ಎಲ್ಲ ಕೊಳತು ಹೋಗ್ತೈತಿ. ಮತ್ತು ಅಲ್ಲಿಂದ ಇಲ್ಲಿ ಮಟ್ಟ ನಮಗೆ ಟ್ರಾಫಿಕ್ ಭಾಳ ಆಕತಿ. ಅಲ್ಲಿರ್ತಕ್ಕಂಥ ಬಾಜಿ ಮಾರ್ಕೆಟ್ದವ್ರು ಅಲ್ಲಿ ಏನದಾರಲ್ಲ ಅವರೆಲ್ಲ ನಮ್ಗೆ ಚಲೋ ರೇಟ್ ಕೊಡ್ತಾ ಇದ್ದಾರೆ. ಆಮೇಲೆ ತೂಕ ಸರಿ ಬರ್ತೈತಿ. ಯಾವ ಬಾಜಿ ಮಾರ್ಕೆಟ್? ಜೈ ಕಿಸಾನ್ ಬಾಜಿ ಮಾರ್ಕೆಟ್. ಜೈ ಕಿಸಾನ್ ಬಾಜಿ ಮಾರ್ಕೆಟ್ ಚಲೋ ರೇಟ್ ಕೊಡ್ತಾ ಇದ್ದಾರೆ. ನಮ್ಗೆ ಅಲ್ಲಿಂದ ಏನು ತೊಂದರೆ ಇಲ್ಲ, ಬಿಲ್ ಕೊಡೋದಕ್ಕೆ ಏನು ತೊಂದರೆ ಇಲ್ಲ. ಇದನ್ನ ಒಂದು 10 ಮಿನಿಟ್ದೊಳಗೆ ನಮ್ದು ಕಾಯಿಪಲ್ಲೆ ಮಾರಿ ತಮಗೆ 10 ಮಿನಿಟ್ದೊಳಗೆ ಬಿಲ್ ಕೊಡ್ತಕ್ಕಂಥ ಒಂದು ವ್ಯವಸ್ಥೆನೂ ಐತಿ. ಆಮೇಲೆ ರೈತರಿಗೆ ಹೋಗಿ ಬರ್ತಕ್ಕಂಥ ಸರ್ ಹೈವೇ ಬಾಗಲಕೋಟೆ ರೋಡು ಹೈವೇ. ಆಮೇಲೆ ಈ ಕಡೆ ಹೋದ್ರೆ ನಮ್ದು ಬೈಲಹೊಂಗಲ ತಾಲೂಕು ಆಗಿರ್ಬೋದು, ಕಿತ್ತೂರು ತಾಲೂಕು ಆಗಿರ್ಬೋದು, ಸವದತ್ತಿ ತಾಲೂಕು ಆಗಿರ್ಬೋದು, ರಾಮದುರ್ಗ ತಾಲೂಕು ಆಗಿರ್ಬೋದು, ಯರಗಟ್ಟಿ ಆಗಿರ್ಬೋದು, ಗೋಕಾಕ್ ಆಗಿರ್ಬೋದು, ಅನೇಕ ತಾಲೂಕುಗಳಿಗೆ ಅದು ನಮಗೆ ಭಾಳ ಸಮೀಪ ಆಕತ್ರಿ. ಆಮೇಲೆ ರೇಟನ್ನು ಕೂಡ 2 ಬಾಜಿ ಮಾರ್ಕೆಟ್ ಇರೋದ್ರಿಂದ ರೇಟ್ ನಮಗೆ ಚಲೋ ಸಿಗ್ತದೆ ಅನ್ನೋದು ನಮ್ದು ಇದೈತೆ ಸರ್. ಅದಕ್ಕಾಗಿ ನಾವು ಹೋರಾಟ ಮಾಡಿ DC ಅವರಿಗೆ ಮನವಿ ಕೊಟ್ಟು ಅದಕ್ಕಾಗಿ ಆ ಜೈ ಕಿಸಾನ್ ಮಾರ್ಕೆಟನ್ನು ಅಲ್ಲೇ ಇರಲಿ, ಅದಕ್ಕೆ ನಮಗೆ ಚಲೋ ರೇಟ್ ಸಿಗ್ತದೆ ಅನ್ನೋದಕ್ಕಾಗಿ ನಾವು ಇವತ್ತಿನ ದಿವಸ ಹೋರಾಟ ಮಾಡ್ತಾ ಇದ್ದೇವೆ ಸರ್. ನಮಗೆ ಈ ಮಾರುಕಟ್ಟೆಗೆ ಬರಲು ಸಾಗಾಣಿಕೆ ವೆಚ್ಚ ಕಡಿಮೆ ಆಗುತ್ತದೆ. ಅಲ್ಲದೆ ಸಮಯಕ್ಕೆ ಸರಿಯಾಗಿ ಹಣ ಸಂದಾಯ ತೂಕದಲ್ಲಿ ಯಾವುದೇ ಮೋಸ ಆಗದೇ ಇರುವುದರಿಂದ ಈ ಮಾರುಕಟ್ಟೆ ಮುಂದುವರಿಸುವುದು ಅವಶ್ಯವಿದೆ. ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ಬಂದ್ ಮಾಡಿದ್ರೆ ತರಕಾರಿ ಬೆಳೆಯುವ ರೈತರು ಅನಿವಾರ್ಯವಾಗಿ APMCಗೆ ಹೋಗಬೇಕಾಗುತ್ತದೆ. ಇದರಿಂದ ನಮಗೆ ಸಾಗಾಣಿಕೆ ವೆಚ್ಚ ದುಪ್ಪಟ್ಟಾಗುತ್ತದೆ. ಅಲ್ಲದೆ APMCಯ ವ್ಯಾಪಾರಿಗಳು ಪ್ರತಿಶತ 8 ರಿಂದ 15% ಕಮಿಷನ್ ವಸೂಲಿ ಮಾಡುತ್ತಾರೆ. ಇದರಿಂದ ರೈತರಿಗೆ ಆರ್ಥಿಕ ನಷ್ಟ ಉಂಟಾಗುತ್ತದೆ ಎಂದು ಮನವಿಯಲ್ಲಿ ಆರೋಪಿಸಿದ್ದಾರೆ. ರೈತ ಬಾಂಧವರಲ್ಲಿ ಒಂದು ವಿನಂತಿ, ಈಗಾಗಲೇ ನಾವು ಮಾನ್ಯ DC ಅವರಿಗೆ ಒಂದು ಮನವಿ ಕೊಡಕ್ಕೆ ಬಂದಿದ್ದೆವು. ಆ ಮನವಿ ಏನಂತಂದರೆ ಈಗಾಗಲೇ ನಮ್ಮ ಜಗದೀಶ್ ಪಾಟೀಲ್ ಅವರು ಹೇಳಿದ್ದಾರೆ. ಆ ಮನವಿಗೆ ಏನಾದರೂ ಇವರು ಸ್ಪಂದನೆ ಕೊಡಲಿಲ್ಲ ಅಂದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರ ಹೋರಾಟವನ್ನು ನಾವು ಅಹೋರಾತ್ರಿ ಮಾಡಬೇಕಾಗ್ತೈತಿ. ದಯವಿಟ್ಟು ಮಾನ್ಯ DC ಅವರು ಒಳ್ಳೆಯ ಒಂದು ಪ್ರಜಾಪ್ರಭುತ್ವ ಕಂಡಂಥ ವ್ಯಕ್ತಿಗಳಿದ್ದಾರೆ. ಅದೇ ರೀತಿ ಅವರು ಬೇರೆ ಜಿಲ್ಲೆ ಮತ್ತು ತಾಲೂಕುಗಳಿಗೆ ತಮ್ಮದೇ ಆದಂಥ ಒಂದು ಚಾತುರ್ಯವನ್ನು ಮುಗಿಸಿದಂಥವ್ರು. ಅದೇ ರೀತಿ ನಮ್ಮ ಬೆಳಗಾವಿ ಜಿಲ್ಲೆಯ DC ಅವರು ಇದಕ್ಕೆ ಏನಾದರೂ ಸ್ಪಂದನೆ ಕೊಡಲಿಲ್ಲ ಅಂದ್ರೆ ಯಾರು ಇದಕ್ಕೆ ಹಿಂದೆ ಏನೇ ಕುಂಭಕೈತಿ ಏನೂ ಗೊತ್ತಿಲ್ಲ. ದಯವಿಟ್ಟು ಅವರು ಏನಾದರೂ ಇದಕ್ಕೆ ಸ್ಪಂದನೆ ಕೊಡಲಿಲ್ಲ ಅಂದ್ರೆ ಅಘೋರಾತ್ರಿ ನಾವು ರೈತರೆಲ್ಲರೂ ಕೂಡಿ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ಅದೇ ರೀತಿ ಮತ್ತು ಈಗಾಗಲೇ ಹೇಳಿದಂಗೆ ಬಳ್ಳೊಳ್ಳಿ ಮಾರ್ಕೆಟ್ ಒಂದು ಸ್ವಲ್ಪ ತೊಂದರೆ ಆಗೋದೈತಿ. ಯಾಕಂದ್ರೆ ಅಲ್ಲಿ ರವಿವಾರ ಪೇಟೆಯಲ್ಲಿ ಬಳ್ಳೊಳ್ಳಿ ಇಟ್ಕೊಂಡ್ಬಿಟ್ರೆ ಅಂಗಡಿಕಾರರು ತಮ್ಮ ಅಂಗಡಿ ಮುಂದೆ ಇಟ್ಟಿರ್ತಾರೆ. ಅವರು ಟೈಮ್ ಆತಂದ್ರೆ 7 ಏನಂತಾರೆ. ಅದಕ್ಕಾಗಿ ರೈತರಿಗೆ 10ವರೆಗೆ ಆತಂದ್ರೆ ನಿತ್ತ ಕೊಡೋದಿಲ್ಲ ಅವರು. ಅದಕ್ಕಾಗಿ ಏನೈತಿ, ದಯವಿಟ್ಟು ನಾವು ಮಾನ್ಯ DC ಅವರಿಗೆ ಮನವಿ ಮಾಡ್ಕೋತೇವೆ. ಈ ಬಳ್ಳೊಳ್ಳಿ ಮಾರ್ಕೆಟ ಮತ್ತು ಜೈ ಕಿಸಾನ್ ಇದೇನೈತಲ್ಲ ತರಕಾರಿ ಮಾರ್ಕೆಟ ಅದೇ ಜಾಗದಾಗ ಇರ್ಬೇಕು. ಆ ಜಾಗ ಬಿಟ್ಟು ಏನಾದರೂ ತಗಲಿದ್ದ ಆತಂದ್ರೆ ನಾವು ರಾಜ್ಯಾದ್ಯಂತ ರೈತರೆಲ್ಲರೂ ಕೂಡಿ ಒಂದು ಹೋರಾಟವನ್ನು ಅಹೋರಾತ್ರಿ ಮಾಡಬೇಕಾಗುತ್ತೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಸನ್ 2021ರ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಹಂಚಿಕೆಯಾಗಬೇಕಿದ್ದ 370 ಹೊಲಿಗೆ ಯಂತ್ರಗಳು ಫಲಾನುಭವಿಗಳ ಆಯ್ಕೆಯಲ್ಲಿ ಸ್ವಯಂ ದರ್ಬಾರ್ ನಡೆಸಿರುವ ಮುಗಳಕೋಡ್ ಪುರಸಭೆ ಕೆಲವು ಸದಸ್ಯರು ಹಾಗೂ ಅಧಿಕಾರಿಗಳು ಪರಿಶಿಷ್ಟ ಜಾತಿಯ ಅರ್ಹ ಫಲಾನುಭವಿಗಳ ಕೆಂಗಣಿಗೆ ಗುರಿಯಾಗಿದ್ದಾರೆ. 2021ರ ನಗರೋತ್ಥಾನ ಯೋಜನೆಯಡಿಯಲ್ಲಿ ಹಂಚಿಕೆಯಾಗಬೇಕಾಗಿದ್ದ 370 ಹೊಲಿಗೆ ಯಂತ್ರಗಳ ಫಲಾನುಭವಿಗಳ ಆಯ್ಕೆಯಲ್ಲಿ ಸ್ವಯಂ ದರ್ಬಾರ್ ನಡೆಸಿರುವ ಮುಗಳಕೋಡ ಪುರಸಭೆಯ ಕೆಲವು ಸದಸ್ಯರು ಹಾಗೂ ಅಧಿಕಾರಿಗಳು ಪರಿಶಿಷ್ಟ ಜಾತಿಯ ಅರ್ಹ ಫಲಾನುಭವಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸನ್ 2021ರಲ್ಲಿ ಆಯ್ಕೆಯಾದ ಫಲಾನುಭವಿಗಳ ಪಟ್ಟಿಯಲ್ಲಿ ನೌಕರಸ್ಥರು ಹಾಗೂ ಒಂದೇ ಕುಟುಂಬದವರಿಗೆ 2-3 ಹೊಲಿಗೆ ಯಂತ್ರಗಳನ್ನು ನೀಡಿದ್ದಾರೆ ಎಂಬ ಕಾರಣಕ್ಕೆ ಹೊಲಿಗೆ ಯಂತ್ರ ವಿತರಣೆಯ ಕಾರ್ಯಕ್ರಮವನ್ನೇ ಸ್ಥಗಿತಗೊಳಿಸಲಾಗಿತ್ತು. ಬಳಿಕ ಸರಿಯಾದ ಅರ್ಹ ಫಲಾನುಭವಿಗಳ ಆಯ್ಕೆ ಹೊಣೆ ಹೊತ್ತ ಕೆಲವು ಜನ ಪುರಸಭೆಯ ಸದಸ್ಯರು ಅದೇ ರಾಗ ಅದೇ ತಾಳ ಎನ್ನುವಂತೆ ಇವರು ಸಹ ಅದೇ ತಪ್ಪನ್ನೇ ಮಾಡಿದ್ದಾರೆ. ನೌಕರಿಯಲ್ಲಿ ಇರುವವರಿಗೆ ಅಲ್ಲದೆ ಒಂದೇ ಕುಟುಂಬಕ್ಕೆ 2-3 ಹೊಲಿಗೆ ಯಂತ್ರಗಳನ್ನ ವಿತರಣೆ ಮಾಡಿದ್ದಾರೆ. ಅರ್ಹರ ಅರ್ಜಿಗಳನ್ನೇ ಗಾಯಬ್ ಮಾಡಿರುವ ಪುರಸಭೆ ಅಧಿಕಾರಿಗಳು ಹಾಗೂ ಪುರಸಭೆಯ ಸದಸ್ಯರು ಅರ್ಹ ಫಲಾನುಭವಿಗಳ ಹಿಡೀ ಶಾಪಕ್ಕೆ ಗುರಿಯಾಗಿದ್ದಾರೆ. ಇಂತಹ ಭ್ರಷ್ಟ ವ್ಯವಸ್ಥೆಯನ್ನ ಖಂಡಿಸಿ ನಿನ್ನೆಯ ದಿನ ರಾಯಬಾಗ ತಾಲೂಕಿನ ಮುಗಳಕೋಡ ಪಟ್ಟಣದ ಪುರಸಭೆ ಎದುರು ತೀವ್ರ ಸ್ವರೂಪದ ಪ್ರತಿಭಟನೆ ನಡೆಯಿತು. ಅದ್ರ ಮೇಲತ್ತ ಇಲ್ಲಿ ನಾವು ಹಾಕಿ ಎಲ್ಲ ಪೆಂಡಲ್ ಹಾಕಿ ಎಲ್ಲಾರು ಕರೆದು ಎಲ್ಲ ಮೆಂಬರ್ಗಳು ಉಪಾಧ್ಯಕ್ಷರು ಅಧ್ಯಕ್ಷರು ಎಲ್ಲ ಕೂಡಿ ಕೊಡಕ್ಕೆ ನಾವು ತಯಾರಿ ಮಾಡಿದ್ವಿ. ಆ ಟೈಮ್ದಾಗ ರಾಜಕೀಯ ಒಂದು ತೊಡೆ ಮಂದಿ ಮಾಡ್ತಿದ್ರ ಮಾಡೋಣ. ನಾವು ಅವತ್ತು ಕ್ಯಾನ್ಸಲ್ ಮಾಡಿ ಮುಂದೆ ಯಾರ್ಯಾರು ಯಾಕೆ ಕ್ಯಾನ್ಸಲ್ ಮಾಡ್ರಿ ಅಂದ್ರೆ ಅದ್ರಾಗ ನೌಕರಸ್ತ್ರ ಮತ್ತು
ಇವ್ರ ಒಂದು ಗಂಡ ಹೆಂಡತಿಗೆ ಆದ್ದು ಅವನ್ ತೆಗೆದು ಕೊಡ್ರತ್ತೆ ನಾವು ಕೊಟ್ಟಿದ್ದು ಅದನ್ನ ಚೀಫ್ ಆಫೀಸರ್ ಅದನ್ನ ಪರಿಶೀಲನೆ ಮಾಡಿ ಕೊಡತ್ತೆ ನಾವು ಹೇಳಿದ್ದವ್ರಿ ಅವ್ರ ಮಾಡಿಲ್ಲ ಅದ್ರ ಏನು ತಾರತಮ್ಯ ಆಗ್ಯಾವ ಏನಾಗ್ಯಾವು ಅದನ್ನ ಚೀಫ್ ಆಫೀಸರ್ನ ನಾವು ಸೋಮವಾರದ ಕರೆಸ್ತೀವಿ ಇಲ್ಲಿ ಕರೆಸಿದಾಗ ನೀವು ಬರ್ರಿ ಅವತ್ತು ಅವು ಯಾವ ಆಗ್ಯಾವು ನಿಮ್ಮ ಲಿಸ್ಟ್ ಮಾಡ್ಕೊಳ್ರಿ ಪತ್ರಕರ್ತರಿಗೆ ನೀವು ಯಾವ ಕೊಡ್ರಿ ಹೇಳ್ತಾಡ್ರಿ ಅವ್ರನ್ನ ಲಿಸ್ಟ್ ಕೊಡ್ರಿ ಅವ್ರನ್ನ ಯಾರು ಡಬಲ್ ಆಗ್ಯಾವ ಏನಾಗ್ಯಾವ ಚೀಫ್ ಆಫೀಸರ್ ಉತ್ತರ ಕೊಡ್ತಾನೆ ನೀವು ಕೇಳ್ರಿ ಸಾಯಿ ಬಾಬಾ ಕಿ ಚರಣೋ ಈಗಿಂದು ಆಗಿಂದ ಎರಡು ಹೇಳ್ತೀನಿ ಈಗ ಆಮೇಲೆ ಕೇಳ್ತಾರೆ ಈಗ ನಾನು ಹೇಳೋದು ಎರಡನೇ ಸಲ ಪುರಸಭೆ ಕಾರ್ಮಿಕರಿಗೆ ನೀವು ಹಾಕಿರಿ ಅಂತ ಒಂದೊಮ್ಮೆ ನಾಲ್ಕನ ಕೊಟ್ಟರಿ ಒಂದ್ ಮೆಂಬರ್ಗಳು ನೀವು ತಪ್ಪು ಮಾಡಿ ಅಧಿಕಾರಿನ ಬಲಿಪಶು ಮಾಡ್ಯಾರಿ ನೀವೇನ್ ಮಾಡ್ತೀರಿ? ಈ ವೇಳೆ ಆಕ್ರೋಶ ಹೊರಹಾಕಿದ ಸಾಮಾಜಿಕ ಹೋರಾಟಗಾರ ಚಿದಾನಂದ ಐಹೊಳೆ ಈ ಎಲ್ಲಾ ಗೊಂದಲಕ್ಕೆ ಮುಖ್ಯ ಕಾರಣೀಕರ್ತರು ಪುರಸಭೆಯ ಸದಸ್ಯರು ಹಾಗೂ ಅಧಿಕಾರಿಗಳು ಎಂದು ಜನ ವಿರೋಧ ಆಡಳಿತದ ವಿರುದ್ಧ ಕಿಡಿಕಾರಿದ್ದಾರೆ. ನಾವೇನತಿ ಮುಗುಳು ಕೊಡ್ದ ಏನು ಪರಿಶಿಷ್ಟ ಜಾತಿ ಅವ್ರದ್ದು ಯಂತ್ರಿಗೆ ಯಾರಿಗೆ ಬಂದಿಲ್ಲ ಅವ್ರು ನಿನ್ನೆ ಒಂದು ಮನವಿ ಕೊಟ್ಟಿದ್ವು, ಅರ್ಜಿ ಕೊಟ್ಟಿದ್ವು, ಸ್ಟೇಟ್ಮೆಂಟ್ ಕೊಟ್ಟಿದ್ವು. ನಾವು ಧರಣಿ ಮಾಡ್ತೀವಿ ಅಂದಿದ್ವಿ ಇವತ್ತು. ಓಕೆ, ನಾವು ಸಹಿ ಮಾಡಿ ಕೊಟ್ಟಿದ್ವಿ ಎಲ್ಲರೂ ಅಧಿಕೃತವಾಗಿ. ನಾವೆಲ್ಲರೂ ಕಾರ್ಯಕರ್ತರು ಇಲ್ಲೆಲ್ಲರಿಗೆ ಯಂತ್ರಗಳು ಬಂದಿಲ್ಲ, ಅಸಮಾಧಾನಗೊಂಡಾರು ಹೋರಾಟ ಮಾಡಾಕ್ತಿದ್ವಿ ನಾವು. ಓಕೆ, ಅದಕ್ಕೆ ನಾವಿವತ್ತು ಹೋರಾಟ ಮಾಡ್ಬೇಕಾದ್ರೆ ಕೆಲವೊಂದಿಷ್ಟು ಜನ ಮೆಂಬರ್ಗಳು ಅವ್ರ ಹೆಸರು ಹೇಳ್ಬೇಕಾದ್ರೆ ಹೇಳ್ತಾನು. ಕೆಲವೊಂದಿಷ್ಟು ಮೆಂಬರ್ಗಳು ಏನೇನು ಮಾಡ್ಯಾರ ಅಂದ್ರೆ ಹೋಗಿ ಅವ್ರು ಹೇಳ್ಯಾರ. ಏನು ಹೇಳ್ಯಾರಂದ್ರೆ ಮಾಡಬೇಡ್ಗಪ್ರಿ, ಧರಣಿ ಮಾಡಬೇಡ್ರಿ, ಟೈಮಿಂಗ್ ತಗೋರಿ ಅಂತ ಹೇಳ್ಯಾರ. ನಾವು ಒಂದು ನಿಮಿಷ ಮಾತಾಡ್ತೀವಿ. ಆ ಒಂದು ಕಾರಣಕ್ಕೆ ನಾವು ಇವತ್ತು ಮಾಡಬೇಕಾದ ಧರಣಿ ಮೊಟಕೊಂಡೈತಿ. ಇರ್ಲಿಕ್ಕಂದ್ರೆ ನಾವು ನಿನ್ನೆ ಪೊಲೀಸ್ ಸ್ಟೇಷನ್ ಕೊಟ್ಟ ಇವತ್ತು ಧರಣಿ ಕುಂಡ್ತಿದ್ವಿ ಇಲ್ಲಿ. ಕೆಲವೊಂದು ಜನ ಮೆಂಬರ್ಗಳು ಏನು ಮಾಡ್ಯಾರ ಅಂದ್ರೆ ಆಸೆ ತೋರಿಸಿ ಭರವಸೆ ಕೊಟ್ಟ ಇವತ್ತಿನ ಒಂದು ಧರಣಿಯನ್ನು ಸ್ಥಗಿತ ಆಗುವಂಗೆ ಮಾಡ್ಯಾರ. ಯಾಕಂದ್ರೆ ನಾವು ನಿನ್ನೆ ಸಂಜೆಗೆ ಹೋಗಿದ್ದೀವಿ, ಅಲ್ಲಿ ಕೊಡ್ತಿದ್ದೀವಿ, ಇವತ್ತು ಧರಣಿ ಕುಂಡ್ತಿದ್ದೀವಿ. ಆ ಕಾರಣಕ್ಕೆ ನಾ ಏನು ಹೇಳಾಕ್ತೇನೆ ಅಂದ್ರೆ ಇಲ್ಲಿ ನಾವು ಎದಕ್ಕೆ ಕೂತಿದ್ವಿ ಅಂದ್ರೆ ನಮ್ಗೆ ಯಂತ್ರಗಳು ಬೇಕು, ನಮ್ಗೆ ಅನ್ಯಾಯ ಆಗೈತಿ. ಅರ್ಹರ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳು ಸಿಗದೇ ಹೋದಲ್ಲಿ ನಿರಂತರ ಹೋರಾಟ ನಡೆಸುವುದಾಗಿ ಅವರು ತಿಳಿಸಿದ್ದಾರೆ. ಇಂತಹ ಪರಿಸ್ಥಿತಿ ಎದುರಾಗಿರುವಾಗ ಸ್ಥಳೀಯ ಕುಡಚಿ ಶಾಸಕರಾದ ಮಹೇಂದ್ರ ತಮ್ಮಣ್ಣವರ್ ಮೌನಕ್ಕೆ ಶರಣಾಗಿರುವುದು ಎಲ್ಲಾ ಹೋರಾಟಗಾರರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸಂಜು ಬಾಕುಡೆ, ಕೆಎಂಎಂ ಕನ್ನಡ ನ್ಯೂಸ್, ರಾಯಬಾಗ್. ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಚುನಾವಣೆ ಕಣದಲ್ಲಿ ಖಾನಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಠ್ಠಲ್ ಹಲ್ಗೇಕರ್ ಅವರ ಹೆಸರೇ ಅಂತಿಮವಾಗಿದೆ. ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಚುನಾವಣೆ ಕಣದಲ್ಲಿ ಖಾನಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ವಿಠ್ಠಲ್ ಹಲ್ಗೇಕರ್ ಅವರ ಹೆಸರೇ ಅಂತಿಮವಾಗಿದೆ. ಈ ಮಾಹಿತಿಯನ್ನು ಸರ್ವ ಪಕ್ಷಗಳ ಪ್ರತಿನಿಧಿಗಳಿಂದ ರಚಿಸಲಾದ ಆಯ್ಕೆ ಸಮಿತಿಯ ಅಧ್ಯಕ್ಷ ಯಶವಂತ್ ಬಿರ್ಜೆ ಅವರು ಗುರುವಾರ ಆಗಸ್ಟ್ 28ರಂದು ಖಾನಾಪುರದ ಶಾಂತಿನಿಕೇತನ ಶಾಲೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಿಸಿದರು. ಈ ಸಂದರ್ಭದಲ್ಲಿ ಶಾಸಕ ವಿಠ್ಠಲ್ ಹಲ್ಗೇಕರ್, ಗಲಗುಂಜಿ ಪಿಕೆಪಿಎಸ್ ಅಧ್ಯಕ್ಷ ರಾಜು ಸಿದ್ದಾಣಿ, ಸಮಾಜ ಸೇವಕ ಇರ್ಫಾನ್ ತಾಳಿಕೋಟೆ, ಶಿವಸೇನೆಯ ನಾಯಕ ಪಿಕೆ ಪಾಟೀಲ್, ಪಿಕೆಪಿಎಸ್ ಅಧ್ಯಕ್ಷ ಲಕ್ಷ್ಮಣ್ ಕಸರಲೇಕರ, ಮಹಾದೇವ್ ಘಾಡಿ, ಬರ್ಮಾನಿ ಪಾಟೀಲ್, ಲೈಲಾ ಶುಗರ್ ಎಂಡಿ, ಸದಾನಂದ ಪಾಟೀಲ್, ಇಟಗಿ ಪಿಕೆಪಿಎಸ್ ಅಧ್ಯಕ್ಷ ಶ್ರೀಶೈಲ್ ತುರುಮುರಿ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಯಶವಂತ್ ಬಿರ್ಜೆ ಅವರು ಡಿಸಿಸಿ ಬ್ಯಾಂಕ್ ಚುನಾವಣೆ ಅಭ್ಯರ್ಥಿ ಆಯ್ಕೆ ಮಾಡುವ ಸಲುವಾಗಿ ಸಮಿತಿ ರಚಿಸಲಾಯಿತು. ಈ ಸಮಿತಿಗೆ ವಿಧಾನ ಪರಿಷತ್ತಿನ ಸದಸ್ಯ ಚಂದ್ರರಾಜ್ ಹಟ್ಟಿವಳಿ, ಶಾಸಕ ವಿಠ್ಠಲ್ ಹಲ್ಗೇಕರ್ ಹಾಗೂ ಸಮಾಜ ಸೇವಕ ರಾಜು ಸಿದ್ದಾಣಿ ಇವರ ಹೆಸರುಗಳು ಬಂದಿದ್ದವು. ಆದರೆ ಆಗಸ್ಟ್ 27ರಂದು ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಮೂಲಕ ಚಂದ್ರರಾಜ್ ಹಟ್ಟಿವಳಿ ಸ್ಪರ್ಧೆಯಿಂದ ಹಿಂದೆ ಸರಿದಿರುವ ಮಾಹಿತಿ ಲಭಿಸಿತ್ತು. ಹೀಗಾಗಿ ಉಳಿದ ಉಮೇದುವಾರು ಶಾಸಕ ಹಲ್ಗೇಕರ್ ಮತ್ತು ಸಿದ್ದಾಣಿ ಇವರ ಬಗ್ಗೆ ನಡೆದ ಚರ್ಚೆಯ ನಂತರ ಜನಪ್ರಿಯ ಶಾಸಕ ಹಲ್ಗೇಕರ್ ಹೆಸರನ್ನು ಅಧಿಕೃತವಾಗಿ ಘೋಷಿಸಲಾಗಿದೆ ಎಂದು ಹೇಳಿದರು. ನಾನು ವಿಠ್ಠಲ್ ಹಲ್ಗೇಕರ್, ಖಾನಾಪುರ MLA. ಈಗ ಅಕ್ಟೋಬರ್ನಲ್ಲಿ 19 ತಾರೀಕಿಗೆ DCC ಬ್ಯಾಂಕ್ ಚುನಾವಣೆ ನಡೀತಾ ಇದ್ದರೆ ಆ ಚುನಾವಣೆಗೆ ಈಗ 30 ತಾರೀಕಿನಿಂದ ಆಗಸ್ಟ್ 30 ತಾರೀಕಿನಿಂದ ಆಚಾರ ಸಂಹಿತೆ
ಚಾಲು ಆಗ್ತಾರೆ. ಆ ಚುನಾವಣೆಗೆ ನಾವು ಸ್ಪರ್ಧಾ ಮಾಡೋ ಅಂತ ಪ್ಲ್ಯಾನ್ ಮಾಡಿ ನಮ್ಮ ತಾಲೂಕಿನಲ್ಲಿ ಒಂದು DCC ಚುನಾವಣಾ ಸಮಿತಿ ನಿರ್ಮಾಣ ಮಾಡಿ ಆ ಚುನಾವಣಾ ಸಮಿತಿ ಕಡೆ 3 ಅರ್ಜಿ ಕೊಟ್ಟಿದ್ದೇನೆ. ಆ 3 ಅರ್ಜಿ ಒಂದು ಗಂಟಾ ದಟ್ಟಿಹೊಳಿ ಮತ್ತು ವಿಠ್ಠಲ್ ಹರಗೇಕರ್ ಮತ್ತು ರಾಜು ಸಿದ್ದಾನೆ. ಆ 3 ಅರ್ಜಿನಲ್ಲಿ ನಮ್ಮ MLC ಚಂದ್ರರಾಜ್ ಹಟ್ಟಿಹೊಳಿ ಅವರ ಪಕ್ಷ ಕಾರಣ ಅವ್ರಿಗೆ ಹಿಂದೆ ಸರ್ಸಾಕಿ ಹೇಳಿದ ಮೇಲೆ ನಾವು 2 ಕ್ಯಾಂಡಿಡೇಟ್ ರಾಜು ಸಿದ್ದಾನೆ ಅವರು ಅಲ್ಲೇ ಕಮಿಟಿನಲ್ಲಿ ಡಿಸ್ಕಷನ್ ಆಗಿ ಈ ಚುನಾವಣೆ ಬಿಡಬಾರದು ಆ ಪ್ರಕಾರ ನಿರ್ಣಯ ತಗೊಂಡು ಈಗ ಈ ಕಮಿಟಿ ನಮ್ಮ ಹೆಸರು ಇದು ಸೆಲೆಕ್ಟ್ ಮಾಡಿದೆ. ಆ ಪ್ರಕಾರ ನಾವು ಚುನಾವಣೆ ಮಾಡೋಕ್ಕೆ ರೆಡಿ ಆಗಿದ್ದಾನೆ. ನಮಗೆ ಪೈಲಾದಿಂದ ಸೊಸೈಟಿ ಬೆಂಬಲ ಅದ ರೀ. ಬೆಂಬಲ ಆಗಿದ ಮೇಲೆ ನಾವು ಪಕ್ಕ ಆ ಚುನಾವಣೆಯಲ್ಲಿ ವೀನ್ ಆಗ್ತೇವೆ ಅಂತ ನಮಗೆ ಭರವಸೆ ಇದೆ. ಆದ ಕಾರಣ ಎಲ್ಲ ಸೊಸೈಟಿಗೆ ನಾವು ವಿನಂತಿ ಮಾಡ್ತೇವೆ, ನಮ್ಮ ತಾಲೂಕಾ ಸುಧಾರಣೆಗೆ ನಾವು MLA ಅಂತ ನಾವು ಕೆಲಸ ಮಾಡ್ತೇವೆ. ಇದು ಸಹಕಾರ ಸಂಘದಲ್ಲಿ ಏನೇನು ಮಾಡಬೇಕು, DCC ಬ್ಯಾಂಕ್ದಿಂದ ನಮ್ಮ ತಾಲೂಕಾಗೆ ನಮ್ಮ ರೈತಗೆ ಏನೇನು ಫೆಸಿಲಿಟೀಸ್ ಸಿಗ್ತಾರೆ ಆ ತರ್ಸಕ್ಕೆ ನಾವು ಪ್ರಯತ್ನ ಮಾಡ್ತೇನೆ. ಆದ ಕಾರಣ ನೀವು ಅಂದ್ರೆ PKPS ಎಲ್ಲ ಸಂಸ್ಥೆಗೆ ವಿನಂತಿ ಮಾಡ್ತೇವೆ, ನಮಗೆ ಹೆಚ್ಚು ನಮ್ಮ ಬೆಂಬಲ ಕೊಡ್ರಿ ಅಂತ ವಿನಂತಿ. ಅವರು ಮುಂದುವರೆದು ಈ ಚುನಾವಣೆಯಲ್ಲಿ ಒಟ್ಟು 55 PKPS ಸಹಕಾರಿ ಸಂಘಗಳು ಮತದಾನಕ್ಕೆ ಅರ್ಹವಾಗಿದ್ದು ಬಹುಮತ ಪಡೆಯಲು ಕನಿಷ್ಠ 28 ಸಂಘಗಳ ಬೆಂಬಲ ಅಗತ್ಯವಿದೆ. ಪ್ರಸ್ತುತ ನಮ್ಮ ಬಳಿ 35 ಸಂಘಗಳ ಬೆಂಬಲವಿರುವುದರಿಂದ ನಮ್ಮ ವಿಜಯ ಖಚಿತ ಎಂದು ಬಿರ್ಜಿ ಸ್ಪಷ್ಟಪಡಿಸಿದ್ದಾರೆ. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. What a present surprise! कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. थोड़ी सी महकी ऋतु अनोखी है. हल्के हल्के दिल में हलचल जो मचलती है. ये कैसा है समा, ये प्यार सा एहसास है. ये किसकी पलकों में है तस्वीरें, कैसी नुमाइश है. आराधना, मारुति गली, बेलगाव. वस्त्रों का संगम, सुंदर सलोना, मन भाई आराधना. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು Stop it!
ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 Benaka Gold Company, we value you and your valuables. ಹೊಳೆಯಿರಿ ಹಿಂದೆಂದಿಗಿಂತಲೂ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲರಿ ಫೆಸ್ಟಿವಲ್ ಜುಲೈ 7ರಿಂದ 27ರವರೆಗೆ ನಡೆಯಲಿದೆ. ಎಲ್ಲ ವಜ್ರಾಭರಣದ ಖರೀದಿಯ ಮೇಲೆ ಪ್ರತಿ ಕ್ಯಾರೆಟ್ಗೆ 7,000 ರೂಪಾಯಿಗಳ ಫ್ಲಾಟ್ ರಿಯಾಯಿತಿ. ಅಷ್ಟೇ ಅಲ್ಲ, ವಜ್ರಾಭರಣ ಖರೀದಿಯೊಂದಿಗೆ 2 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಅಥವಾ ಬೆಳ್ಳಿಯ ಆಭರಣ ಉಚಿತ. ಎಲ್ಲ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅನ್ವಯ. ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಕಂಡವರಿಗೆ ಬೇಕಾಬಿಟ್ಟಿ ಕಮೆಂಟ್ ಹಾಕಿಕೊಂಡು ವಿವಾದ ಸೃಷ್ಟಿ ಮಾಡುತ್ತಿದ್ದಾರೆ. ಇತ್ತ ಕಿಚ್ಚ ಸುದೀಪ್ ಅಭಿಮಾನಿಯೋರ್ವ ವೃದ್ಧೆಗೆ ಮನೆ ಕಟ್ಟಿಕೊಟ್ಟು ಸೂರು ಕಲ್ಪಿಸಲು ಮುಂದಾಗಿದ್ದಾರೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ನಟ ದರ್ಶನ್ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಕಂಡವರಿಗೆ ಬೇಕಾಬೇಟಿ ಕಮೆಂಟ್ ಹಾಕಿಕೊಂಡು ವಿವಾದ ಸೃಷ್ಟಿ ಮಾಡುತ್ತಿದ್ದಾರೆ. ಇತ್ತ ಕಿಚ್ಚ ಸುದೀಪ್ ಅಭಿಮಾನಿಯೋರ್ವ ವೃದ್ಧೆಗೆ ಮನೆ ಕಟ್ಟಿಕೊಟ್ಟು ಸೂರು ಕಲ್ಪಿಸಲು ಮುಂದಾಗಿದ್ದಾರೆ. ಹೌದು, ಚಲನಚಿತ್ರನ ನಟನ ಅಭಿಮಾನಿ ಎಂದರೆ ಕೇವಲ ಹೊಸ ಸಿನಿಮಾ ಬಂದಾಗ ಮಾತ್ರ ಆತನ ಸಿನಿಮಾ ನೋಡಿ ಎಂಜಾಯ್ ಮಾಡುವುದಲ್ಲ, ಬಡ ಮಹಿಳೆಗೆ ಸೂರು ಒದಗಿಸಲು ಮುಂದಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾದ ಘಟನೆ ಬೆಳಗಾವಿ ತಾಲೂಕಿನ ಮಾರ್ಕಂಡೆಯ ಗ್ರಾಮದಲ್ಲಿ ನಡೆದಿದೆ. ನಟ ಕಿಚ್ಚ ಸುದೀಪ್ ಅಭಿಮಾನಿಯೋರ್ವ ಬಡ ಮಹಿಳೆಗೆ ಸೂರು ಕಲ್ಪಿಸಿ ಮನೆ ನಿರ್ಮಾಣ ಮಾಡುತ್ತಿರುವ ಮಾರ್ಕಂಡೆಯ ನಗರದ ಆದಿಶೇಷ ನಾಯಕ ಎಂಬ ಯುವಕನಿಂದ ಮಾನವೀಯ ಕಾರ್ಯ ಮಾಡಿದ್ದು ಹೆಮ್ಮೆ ಪಡುವಂತಾಗಿದೆ. ಅಣ್ಣ, ಅಂಥದ್ದು ಹಾಲಾಭಿಷೇಕ ಅದನ್ನ ಮಾಡೋಕ್ಕಿಂತ ಅಟ್ಲೀಸ್ಟ್ ಇಂಥದ್ದು ಮಾಡಿದ್ರೆ ಪಾಪ ಅವ್ರ ಕುಟುಂಬಕ್ಕೆ ಒಂದು ಏನಾದರೂ ಒಂದು ಆಶ್ರಯ ಆಗತ್ತಲ್ಲ ಅಣ್ಣ, ನೆರವಾಗತ್ತಲ್ಲ. ಸೊ ಹೀಗಾಗಿ ಇಂಥದ್ದು ಮಾಡ್ಬೇಕಂತೇಳಿ ವಿಚಾರ ಮಾಡಿದೆವಣ್ಣ. ಏನಿಲ್ಲ, ನಮ್ಮ ನಿಮ್ಮ ಎಲ್ಲ ಪ್ರೀತಿಯ ನೆಚ್ಚಿನ ನಾಯಕರಾದಂಥ ನಮ್ಮ ಕಿಚ್ಚ ಸುದೀಪನ್ನ ಅವರಿಗೆ ಅಡ್ವಾನ್ಸ್ ಹುಟ್ಟುಹಬ್ಬದ ಆರ್ಥಿಕ ವಿಶೇಷ ಶುಭಾಶಯಗಳು ಕೋರುತ್ತೇನೆ. ಅವ್ರ ಹುಟ್ಟುಹಬ್ಬದ ಅಂಗವಾಗಿ ಏನಾದರೂ ಕಾಯಂ ಮಾಡ್ತಾ ಇರ್ತೀವಿ ವರ್ಷ. ಈ ವರ್ಷ ಈ ಅಜ್ಜಿಗೆ ಮನೆ ಕಟ್ಟಿಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮನೇಲಿ ಕಂಪ್ಲೀಟ್ ಮನೆ ಅನ್ನ ಒಂದು ಕುಟುಂಬ ಯಾವ ಥರ ಮನೆ ಬೇಕಲ್ಲ ಕಂಪ್ಲೀಟ್ ಅನ್ನ ಹಂಗೆ ಮಾಡಿಕೊಡ್ತಾರಲ್ಲ ರೆಡಿ ಅನ್ನ. ಅವು ಅಜ್ಜಿಗೆ ಟೋಟಲ್ ಅವು ಅನಾಥ ಮಕ್ಕಳದಾರ, 9 ಮಂದಿ ಮಕ್ಕಳದಾರ ರೀ, ಮನೆ ಇರಾಕಿಲ್ಲ ಅವ್ರಿಗೆ. ಹಿಂಗಾಗಿ ಈ ವರ್ಷ ಈ ಮನೆ ಕಟ್ಟಿಕೊಡುವಂಥ ಕಾರ್ಯಕ್ರಮ ಮಾಡ್ಬೇಕಂತೇಳಿ ಮಾಡಿ ವಿಚಾರ ಮಾಡಿ ಕಟ್ಟಿ ಕೊಡೋದನ್ನ. ಇಲ್ಲ ಅನಾಥ ಅದಾರ. ಈ ಖರ್ಚನ್ನ ಈಗ ಸದ್ಯಕ್ಕೆ ಒಂದು 2 ಲಕ್ಷ ಬಂದೈತಣ್ಣ ಇದಕ್ಕೆ. ಮತ್ತು ಇನ್ನೂ ಫೆನ್ಸಿಂಗ್ ಪೇಂಟಿಂಗ್ ಅವೆಲ್ಲ ಒಳಗೆ ಮತ್ತು ಮನೆದು ಟೈಲ್ಸ್ ಎಲ್ಲ ಹಾಕ್ಬೇಕು, ಮತ್ತು ಕಿಚನ್ ಕಟ್ಬೇಕಂದ್ರೆ ಸ್ವಲ್ಪ ಮತ್ತೆ ಜಾಸ್ತಿ ಆಗ್ಬೋದಣ್ಣ. ಈಗ ಎಲ್ಲ ನಮ್ಮ ತಂದೆಯವ್ರ ಆಶ್ವಾಸನೆಯಿಂದ ನಾವು ಮಾಡ್ತಿರ್ತೀವಲ್ಲ, ಅವ್ರಿಗೆ ಮಾರ್ಗದರ್ಶನವಾಗ ನಾವೆಲ್ಲ ಈ ಕೆಲಸಗಳು ಮಾಡ್ತಿರ್ತೀವಿ ರೀ. ಮತ್ತೇನಿಲ್ಲ, ನಾವು ಇಂಥದ್ದು ಮಾಡೋದಂದ್ರೆ ನಮ್ಮ ಕಿಚ್ಚ ಬಾಸ್ ಹೆಸರು ಬರಬೇಕಂತ ನಾವು ಮಾಡ್ತಿರ್ತೀವಿ ರೀ. ಅಂದ್ರೆ ಬೇರೆಗಳು ಇರ್ತಾರೆ ರೀ ಫ್ಯಾನ್ಸ್ ಎಲ್ಲ, ಸೊ ಅವರು ಕೆಟ್ಟ ಇದನ್ನು ಮಾಡ್ಕೊಂಡು ಏನೋ ಮಾಡ್ತಿರ್ತಾರೆ ರೀ. ನಾವು ಹಂಗಲ್ಲ ರೀ, ನಾವೇನೋ ಮಾಡೋದ್ರಿಂದ ನಮ್ಮ ಕಿಚ್ಚ ಬಾಸ್ ಹಾಂ. ಮಾವಿನಹೊಳಿ ಗ್ರಾಮದ ರತ್ನವ್ವ ಚಂದೂರ ಎಂಬ ವೃದ್ಧೆ ತನ್ನ 6 ಜನ ಮೊಮ್ಮಕ್ಕಳೊಂದಿಗೆ ವಾಸವಾಗಿದ್ಲು. ತಂದೆ ತಾಯಿಯನ್ನ ಕಳೆದುಕೊಂಡ ಮೊಮ್ಮಕ್ಕಳಿಗೆ ವೃದ್ಧೆಯೇ ಆಸರೆಯಾಗಿದ್ದಾಳೆ. ಮನೆ ಕೆಲಸ ಮಾಡಿ ಮೊಮ್ಮಕ್ಕಳನ್ನು ಸಾಕುತ್ತಿರುವ ಬಡ ಮಹಿಳೆಯ ಸಂಕಷ್ಟಕ್ಕೆ ಸ್ಪಂದಿಸಿದ ಆದಿಶೇಷ ಚಿತ್ರನಟ ಸುದೀಪ್ ಜನ್ಮದಿನದಂದು ಮನೆ ಉದ್ಘಾಟನೆ ಮಾಡಲು ಸಿದ್ಧತೆ ಮಾಡಿದ್ದಾರೆ. ಮನೆಯೂ ಇಲ್ಲದೆ ಸಂಕಷ್ಟ ಎದುರಿಸುತ್ತಿದ್ದ ಬಡ ಮಹಿಳೆಗೆ 1 ಗುಂಟೆ ಜಾಗದಲ್ಲಿ ಸುಸಜ್ಜಿತ ಮನೆ ನಿರ್ಮಾಣ ಮಾಡಿದ್ದಾರೆ. ವೃದ್ಧೆಗೆ ನೆರವಾಗಿರುವ ಆದಿಶೇಷ ನಟ ಸುದೀಪ್ ಅಪ್ಪಟ ಅಭಿಮಾನಿ. ಸೆಪ್ಟೆಂಬರ್ 2ರಂದು ನಟ ಸುದೀಪ್ ಬರ್ತ್ಡೇ ದಿನದಂದು ಮನೆಯ ಗೃಹ ಪ್ರವೇಶ ಮಾಡಿಸಲಿದ್ದಾರೆ. ನೋಡಪ್ಪ ಮಗ, ಮತ್ತು ಈಗ ನಮ್ಗೆ ಏನೂ ಇಲ್ಲ ಅಂತೇಳಿ, ಹಿಂದಿಲ್ಲ, ಯಾರು ಇಲ್ಲ, ಮುಂದಿಲ್ಲ, ಅಪ್ಪ ಇಲ್ಲ, ಅವ್ವ ಇಲ್ಲ. ನಾನು ಒಬ್ಬಕ್ಕೆ ಸಾಕಿದ್ದೇನಪ್ಪ ಮಕ್ಕಳನ್ನ. ಅವ ಅಂಟ್ರೆ ಸಹಾಯ ಮಾಡಿದಾನಪ್ಪ ಮನೆಗೆ. ಎಲ್ಲ ಈಗ ನಾನು ಅಲ್ಲಿ ಇಲ್ಲಿ ಕೂಲಿ ಮಾಡ್ಕೊಂಡು ಬಂದು ಹಾಕಿದನು.
ಇನ್ನು ಮಟ್ಟ ಪಾಪ ಮನ್ಯಾಗ ಇರತ್ತಲ್ಲಿ ಅವನು ಕಳ್ಕಳಿ ಮಾಡಿ ನಮ್ಮನ್ನು ನೋಡಿದಾನಪ್ಪ. ಈಗ ಬೇರೆದಾರ ಮನ್ಯಾಗ ಇದ್ದೀವಪ್ಪ ನಾವು. ಬಾಡಿಗೆ ಇಲ್ಲಪ್ಪ, ಬಾಡಿಗೆ ಇಲ್ಲ. ಅವ್ರಿಗೆ ಸಂಬಂಧಿಗಾರ ಮನೆಗೆ ಇದ್ದೆವು. ಹಂಗೆ ಬಾಡಿಗೆ ಏನಿಲ್ಲ. ಈಗ ಮತ್ತೆ ಏನು ಮಾಡ್ದಪ್ಪ, ರೇಷನ್ನು ಬಂದಾಗೈತಿ. 4 ವರ್ಷ ಆಯ್ತು, ರೇಷನ್ ಅಕ್ಕಿ ಇಲ್ಲ, ಏನಿಲ್ಲ. ಬರಂಗಿಲ್ಲ ರೀ, ಅದು ಕಟ್ಟಾಗೈತಿ ರೀ. ಅದು 9 ಮಕ್ಕಳದವ್ರಿ. ಅಕ್ಕಿ ಮೊಮ್ಮಕ್ಕಳು ರೀ, ಮಗಳ ಮಕ್ಕಳು ರೀ, 9 ಮಕ್ಕಳು ಅದಾವ್ರಿ. ಅವಕ್ಕೆ ಅಪ್ಪನೂ ತಿರ್ಕೊಂಡ್ರಿ, ಅವ್ವನೂ ತಿರ್ಕೊಂಡ್ರಿ. ಪೈಲೆ ಅವ್ವ ತಿರ್ಕೊಂಡ್ರಿ, ಇನ್ನು ಮಾಡಿ ಲಾಸ್ಟ್ಗೆ ಅಪ್ಪ ತಿರ್ಕೊಂಡ್ರಿ. ಅಷ್ಟು ನಾನೇ ಸಾಕತ್ತೇನೆ ರೀ. ನಮ್ಮದು ಏನು ಪೆನ್ಷನ್ ಇಲ್ಲ, ಏನಿಲ್ಲ, ಪಗಾರ ಇಲ್ಲ, ಏನಿಲ್ಲ. ಒಟ್ಟು ದುಡ್ಕೆ ಮ್ಯಾಗ ಮಾಡಿದ್ದೀನಿ ರೀ ಸರ್. ಇವ್ರು ಸಹಾಯ ಮಾಡಿದಾರಪ್ಪ. ಒಂದಿಟ್ಟು ಮನೆ ನೋಡಿ, ನಮ್ಮದು ಇರೋದು ಬಡತನ ನೋಡಿ, ಮಕ್ಕಳ ನೋಡಿ, ಅಲ್ಲಿ ಇಲ್ಲಿ ಅಡ್ಡಾಡೋದು ನೋಡಿ ಅವ್ರು ಸಹಾಯ ಮಾಡಿದಾರಪ್ಪ. ಭಾಳ ಖುಷಿ ಆಗೈತಪ್ಪ. ಎಲ್ಲ ಆನಂದ ಆಗೈತಿ. ಅವ್ರಿಗೆ ಇದು ಬರಲಿಪ್ಪ, ಪುಣ್ಯ ಬರಲಿ ಅಂತ. ಮನೆಗೆ ಗಿಲಾವ್, ಪೇಂಟಿಂಗ್, ವೈರಿಂಗ್ ಕಾಮಗಾರಿ ಬಾಕಿ ಉಳಿದಿದ್ದು ಶೀಘ್ರದಲ್ಲೇ ಮನೆ ನಿರ್ಮಾಣ ಮುಗಿಸಿ ವೃದ್ಧಿಗೆ ಆಸರೆ ಒದಗಿಸಲು ಭರ್ಜರಿ ತಯಾರಿ ನಡೆಸಿದ್ದಾರೆ. ದಿಕ್ಕಿಲ್ಲದ ಜೀವಗಳಿಗೆ ಆಸರೆಯಾಗಿರುವ ಮಾನವೀಯತೆ ಕಾರ್ಯ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಸಿನಿಮಾ ನಟರ ಅಭಿಮಾನಿಗಳ ಅಭಿಮಾನ ಹೇಗಿರಬೇಕೆಂದು ತೋರಿಸಿಕೊಟ್ಟ ಆದಿಶೇಷನ ಕಾರ್ಯಕ್ಕೆ ಸುದೀಪ್ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜೈ ಕಿಸಾನ್ ತರಕಾರಿ ಮಾರುಕಟ್ಟೆ ಯಾವುದೇ ಕಾರಣಕ್ಕೂ ಬಂದ್ ಮಾಡಬಾರದು ಎಂದು ಜೈ ಕಿಸಾನ್ ತರಕಾರಿ ಮಾರುಕಟ್ಟೆ ವ್ಯಾಪಾರಸ್ಥರು ಶುಕ್ರವಾರ ಮೇಯರ್ ಮಂಗೇಶ್ ಪವಾರ್ಗೆ ಮನವಿ ಮಾಡಿದರು. ಜೈ ಕಿಸಾನ್ ತರಕಾರಿ ಮಾರುಕಟ್ಟೆ ಯಾವುದೇ ಕಾರಣಕ್ಕೂ ಬಂದ್ ಮಾಡಬಾರದು ಎಂದು ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯ ವ್ಯಾಪಾರಸ್ಥರು ಶುಕ್ರವಾರ ಮೇಯರ್ ಮಂಗೇಶ್ ಪವಾರ್ಗೆ ಮನವಿ ಮಾಡಿದರು. ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯಿಂದ ಗೋವಾ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಿಗೆ ತರಕಾರಿ ವ್ಯಾಪಾರ ವಹಿವಾಟು ಮಾಡುತ್ತಾರೆ. ಇದರಿಂದ ಜಿಲ್ಲೆಯ ರೈತರಿಗೆ ಸಾಕಷ್ಟು ಅನುಕೂಲವಾಗಿದೆ. ಕೆಲ ವಿರೋಧಿಗಳು ಗುಂಪಿನ ರೈತರು ಜೈ ಕಿಸಾನ್ ಖಾಸಗಿ ಮಾರುಕಟ್ಟೆ ವಿರೋಧ ಮಾಡುತ್ತಿದ್ದಾರೆ. ಇದನ್ನು ಎಪಿಎಂಸಿಗೆ ಸ್ಥಳಾಂತರ ಮಾಡಲು ಸರ್ಕಾರದ ಮೇಲೆ ಒತ್ತಡ ಹಾಕುತ್ತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಎಪಿಎಂಸಿಗೆ ಸ್ಥಳಾಂತರವಾಗುವುದಿಲ್ಲ ಎಂದರು. कि तुम्हारा लेआउट कैंसिल हुआ करके बोल के हमारा बिल्डिंग परमिशन को वो तो लेआउट कैंसिल का कैसा हुआ, वो लेआउट ऑलरेडी बोर्ड में पास हुआ था. बूढ़ा वाला करे सर. हाँ, बोर्ड में पास हुआ. वही सर क्या कारपोरेशन में अभी तुमको क्या नोटिस कमिशनला द्या, एक मला द्या. तर काय आहे बघूया. आणि आम्ही लिगल ॲडवाईजला पण बोलवतो. आणि काय कुठपर्यंत म्हणजे तिथं कॅन्सल केले जाते ते इथल्या दबावाखाली जर काय झालं ते काय साईडला होते. पण एक काय आहे की आमचं वैयक्तिक मग जर रैतांचा फायदा व्हायला पाहिजे असेल तर दोन्ही मार्केट चालू व्हायला पाहिजे. त्याच्यामुळे काय होतं आहे की आता तुम्ही एक मार्केट बंद केला, एक मार्केट चालू ठेवला तर आणि तिथं रैतांना काय दाबायचंच होणार. बरोबर. कुणाला पण ऑप्शन पाहिजे. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಗುರುವಾರ ಸಂಜೆ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಜೊಲ್ಲೆ ಅವರು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಕಾರ್ಮಿಕರ ಜೊತೆ ಸಭೆ ನಡೆಸಿದರು. ನಿನ್ನೆ ಗುರುವಾರ ಸಂಜೆ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಜೊಲ್ಲೆ ಅವರು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ಕಾರ್ಮಿಕ ಜೊತೆ ಸಭೆ ನಡೆಸಿದ್ರು. ರಾಕ್ಷಸರು ಬಂದ್ರೆ ದುಡ್ಡು ತಿಂತಾರೆ ಎಂದವರಿಗೆ ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ 600 ಕೋಟಿ ರೂಪಾಯಿ ತಿಂದವರಿಗಿಂತ ದೊಡ್ಡ ರಾಕ್ಷಸರು ಯಾರಿದ್ದಾರೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟು ನೀಡಿದ್ರು. ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ರಾಹುಲ್ ಜಾರಕಿಹೊಳಿ, ಸಂಕೇಶ್ವರದ ಹಿರಿಯರಾದ ಅಪ್ಪ ಸಾಹೇಬ್ ಶಿರ್ಕೋಳಿ, ಮುಖಂಡರಾದ ಅಮರ್ ನಲ್ವಡೆ ಸೇರಿದಂತೆ ಸಂಸ್ಥೆಗಳ ನಿರ್ದೇಶಕರು ಉಪಸ್ಥಿತರಿದ್ದರು. ಹೋರಾಟ ಮಾಡ್ತಾರೆ. ಅವ್ರು ಸಕ್ಸಸ್ ಆಗೋದು ರೇಟ್ ಭಾಳ ಕಡಿಮೆ. ನೀವು ಅವ್ರ ಗಡಿ 100ಕ್ಕೆ 100 ಇದ್ರೆ ಸಕ್ಸಸ್ ಆಗ್ತದೆ. ಆ ರಿಸ್ಕ್ ತೊಗೊಂಡ್ರೆ ನೀವು ಅವ್ರಿಗೋಸ್ಕರ ರಿಸ್ಕ್ ತೊಗೊಳ್ಳೇಬೇಕು. ತೊಗೊಳ್ದೆ ಹೋದರೆ ನಿನ್ನೆ ಬಾಡ್ದಾಗ ಒಂದು ಭಾಷಣ ಮಾಡ್ರು. ರಾಕ್ಷಸ ಬರ್ತಾ ಇದ್ದಾರೆ, ಎಲ್ಲ ದುಡ್ಡು ತಿಂತ ಭಾಷಣ ಮಾಡ್ತಾಯಿದ್ರು. ಈ 600 ಕೋಟಿ ಯಾರು ತಿಂತಾರೆ ಅನ್ನೋದು ಇದನ್ನು ಯಾರು ಹೇಳ್ತಾ ಇಲ್ಲ. ಈ 600 ಕೋಟಿ ರೂಪಾಯಿ ಎಲ್ಲಿ ಹೋಯ್ತು? ಅದಕ್ಕಿಂತ ದೊಡ್ಡ ರಾಕ್ಷಸ ಯಾರು ಬರೋಲ್ಲ ಅಂತ ನಿನ್ನೆ ಈ ಭೂಮಿ ಮ್ಯಾಗ ನಿನ್ನೆ ಬಾಡ್ದಾಗ ಭಾಷಣ ಮಾಡತ್ರಿ ಇಬ್ಬರು ಕೂಡಿ ಜೋಡಿ. ಅವ್ರು ಏನು ಮಾಡ್ಯಾರ ಹೇಳಕ್ಕೆ ರೆಡಿಲ್ಲ ಅವ್ರು. ಸೊ ನೀವೆಲ್ಲ ಪ್ರಬುದ್ಧ ತಿಳಿದವ್ರು ಇದ್ದೀರಿ. ಕಳೆದ ಈ 30 ವರ್ಷಗಳಲ್ಲಿ ಈ ಕಾರ್ಖಾನೆ ಯಾವ ರೀತಿ ಮೇಲಿತ್ತು, ಹೆಂಗೆ ಕೆಳಗಿಳಿತು, ಶೇರ್ ಮಾರ್ಕೆಟ್ ಹೆಂಗು ಕೆಳಗಿಂದ ಮೇಲೆ ಹೋಗ್ತೈತೆ, ಇದು ಮೇಲಿಂದ ಕೆಳಗೆ ಬಂದಿದೆ. ಅದನ್ನೆಲ್ಲ ಉಳಿಸ್ಲಿಕ್ಕೆ ನಾವೆಲ್ಲ ಕೂಡಿದ್ದೀವಿ.
ಅದಕ್ಕೆ ನಿಮ್ಮ ಸಹಕಾರ ಎರಡೂ ಚುನಾವಣೆಗೆ ಭಾಳ ಅವಶ್ಯಕತೆ ಇದೆ. ಅಲ್ಲಿ ಏನಾರು ವ್ಯತಿರಿಕ್ತ ಆಗಲಿಲ್ಲ ಅಂದರೆ ಇನ್ನು ಮತ್ತೆ 600 ಕೂಡಿಸ್ಬೇಕಾಗಿದೆ. 600 ಕೋಟಿ, ಈಗ 600 ಕೋಟಿ ಆಗಿದೆ. ಇನ್ನು 600 ಕೋಟಿ ಕೂಡಿಸ್ರೆ ನಮಗೆ ಯಾರೂ ಕೇಳೋರಿಲ್ಲ ಅನ್ನೋಂಗೆ ಆಗ್ತದೆ. ಅದಕ್ಕೆ ಎಲ್ಲ ಮರಿಬೇಕು ನೀವು, ಎಲ್ಲ ಮರೆತು ಅಪ್ಪನಗೌಡ್ರು ಮಾತ್ರ ಕಾಣಬೇಕು ನಿಮಗೆ. ಈಗಿರುವಂಥ 30 ವರ್ಷದ ರಾಜಕಾರಣಿ ಎಲ್ಲ ಬದಿಗೊತ್ತಿ ಅಪ್ಪನಗೌಡರು, ಬಸಗೌಡರು, ಡಿ ಟಿ ಪಾಟೀಲ್ ಮಾತ್ರ 3 ಮಂದಿ ಕಾಣಬೇಕು. ಬುದ್ಧ, ಬಸವ, ಅಂಬೇಡ್ಕರ್ ಹೆಂಗೆ ನಾವು ಫೋಟೋ ಇಡ್ತೀವಿ ಅವ್ರು 3 ಮಂದಿ ಕಾಣಬೇಕು. ಮತ್ತೆ ಯಾರೋ ಒಬ್ಬರ ಕಾಣ್ರೆ ಮತ್ತೆ ಗದ್ದಲ ಹಿಡಿದಿದ್ದ. ಅದಕ್ಕೆ ನೀವು ಮನಸ್ಸು ಗಟ್ಟಿ ಮಾಡಬೇಕಾಯ್ತು. ಅದಕ್ಕೆ ಇವತ್ತು ನಾವು ಬಂದ ಉದ್ದೇಶ ಅಂದರೆ, ನನಗೂ ಗೊತ್ತಿಲ್ಲ, ದೂರಿಂದ ಕೇಳ್ತಾ ಇದ್ದೀವಿ, ಹಿಂಗಾಗಿದೆ ಹಂಗಿತ್ತೆ, ಮುಂದಿನ ಸಲ ಬರ್ತೀನಿ, ಯಾಕೆ ನಂಗೆ ಊರಿಗೆ ಹೋಗ್ಬೇಕಾಗಿದೆ. ಸ್ವಲ್ಪ ನಿಮ್ಮ ಲೆಕ್ಕ ಪತ್ರ ಕೊಡಿ, ಯಾಕಂದ್ರೆ ನಮಗೂ ಸಾರ್ವಜನಿಕವಾಗಿ ಅಥೆಂಟಿಕ್ವಾಗಿ ಹೇಳಬೇಕಾಗಿದೆ ಏನಾಗಿತ್ತು. ಬಸಗೌಡ ಪಾಟೀಲ್ ಪ್ಯಾನಲ್ ಇದ್ದಾಗ, ಡಿ ಟಿ ಪಾಟೀಲ್ ಇದ್ದಾಗ ಎಷ್ಟು ನೀವು ಎಷ್ಟು ಸದೃಢವಾಗಿತ್ತು, ಎಷ್ಟು ಲಾಭ ಇತ್ತು, ಎಷ್ಟು ಸಕ್ರೆ ಇಟ್ಟಿದ್ರೆ, ಎಷ್ಟು ಬ್ಯಾಲೆನ್ಸ್ ಇತ್ತು 30 ವರ್ಷಗಳಲ್ಲಿ. ಅದೇ ಈಗ ಎಷ್ಟಕ್ಕೆ ಬಂದಿತ್ತು ಅನ್ನೋದು ನಮಗೂ ಸ್ವಲ್ಪ ನಿಮ್ಮ ಅಕೌಂಟ್ ಕಡೆಯಿಂದ ಸ್ವಲ್ಪ ಅಂಕಿಅಂಶ ಕೊಡಿಸಿ. ಜೊತೆಗೆ ಸುಮಾರು 1200 ನೌಕರರು ಇದ್ದಾರೆ ಹೆಚ್ಚು ಕಮ್ಮಿ. ಈ ಬರುವಂಥ ಚುನಾವಣೆಯಲ್ಲಿ ನಿಮ್ಮ ಸಹಕಾರ ಕೇಳಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ನಮ್ಮ ಜೊತೆ ನಮ್ಮ ಜನಕ್ಕೆ ಈಗಾಗಲೇ ಕೆಲಸ ಮಾಡ್ತಿದ್ದಾರೆ. ನೀವು ಅವ್ರ ಜೊತೆ ಕೈ ಜೋಡಿಸಿ, ನಿಮ್ಮ ಡೈರೆಕ್ಟರ್ ಮಂಡಳಿ ಆಯಿತು, ಚೇರ್ಮನ್ರಾಯಿತು, ಅಂಡ ಸಾಬ್ ಜೊಲ್ಲೆ ಅವರ ಅಭಿಮಾನಿಗಳು ಎಷ್ಟಿದಾರ, ನಮ್ಮವರು ಕೂಡಿ ನಾಳೆಯಿಂದ ನಾವು ಹಳ್ಳಿಯಲ್ಲಿ ಹೋಗಿ ಪ್ರಚಾರ ಮಾಡಬೇಕು. ನಾವು ಬೇರೆ ಸಪ್ರೇಟಾಗಿ ಮಾಡ್ತಾಯಿದ್ದೀವಿ. ನೀವು ಬರಬೇಕು, ಎಲೆಕ್ಟ್ರಿಕ್ ಸೊಸೈಟಿ ಅವ್ರು ಬರಬೇಕು, ಮೀಟರ್ ರೀಡರ್ ಬರಬೇಕು. ಬೆಳಗ್ಗೆ ಕೂಡ ನಾವು PKPS ಸೆಕ್ರೆಟ್ರಿಗಳು ಕೂಡ ಮನವಿ ಮಾಡಿದ್ದೇವೆ. ಸೊ ವಿಶೇಷವಾಗಿ ಫೀಲ್ಡ್ ಮಾಡಿದ್ರಿ ಇಲ್ಲಿ ಶಂಕೇಶ್ವರ ಶುಗರ್ ಫ್ಯಾಕ್ಟ್ರಿ, ಭಾಳಷ್ಟು ನಿಮಗೆ ಹೆಚ್ಚು ಮಾಹಿತಿ ಇದೆ. ಸಚಿನ್ ಕಾಂಬ್ಳೆ, KMM ಕನ್ನಡ ನ್ಯೂಸ್, ಹುಕ್ಕೇರಿ. ದಾಂಡೇಲಿಯಲ್ಲಿ ಜಿಲ್ಲಾ ಬೈಕ್ ಕಳ್ಳರ ವಿರುದ್ಧ ಪೊಲೀಸರು ಬಿಗಿ ಬಲೆ ಬೀಸಿದ್ದಾರೆ. ಹಳಿಯಾಳ್ ರಸ್ತೆಯ ಅಲೈಡ್ ಪ್ರದೇಶದ ನಿವಾಸಿಯೊಬ್ಬರು ದೂರು ನೀಡಿದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸಿದ್ದು 5 ಕಳ್ಳರನ್ನು ಬಂಧಿಸಲಾಗಿದೆ. ದಾಂಡೇಲಿಯಲ್ಲಿ ಜಿಲ್ಲಾ ಬೈಕ್ ಕಳ್ಳರ ವಿರುದ್ಧ ಪೊಲೀಸರು ಬಿಗಿ ಬಲೆ ಬೀಸಿದ್ದಾರೆ. ಹಳಿಯಾಳ್ ರಸ್ತೆಯ ಅಲೈಡ್ ಪ್ರದೇಶದ ನಿವಾಸಿಯೊಬ್ಬರು ದೂರು ನೀಡಿದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸಿದ್ದು 5 ಕಳ್ಳರನ್ನು ಬಂಧಿಸಲಾಗಿದೆ. ಅಭಿಷೇಕ್ ಪವಾರ್ ವಯಸ್ಸು 25, ವಿಲ್ಸನ್ ಜೋಸಫ್ ಗುಂಡಿ ವಯಸ್ಸು 25, ಗೌಸ್ ಮೊಹಮ್ಮದ್ ಬೇಪಾರಿ ವಯಸ್ಸು 24, ದೇವೇಂದ್ರ ಲಮಾಣಿ ವಯಸ್ಸು 20, ಮೊಹಮ್ಮದ್ ತೋಸಿಫ್ ಕಾಳಗೆ ವಯಸ್ಸು 24. ಈ ಆರೋಪಿಗಳು ಬೈಕ್ ಕಳುವು ಮಾಡಿದ್ದನ್ನ ಒಪ್ಪಿಕೊಂಡಿದ್ದಾರೆ. 6 ಬೈಕ್ಗಳ ಸುಳಿವು ಸಿಕ್ಕಿದೆ. 6 ಕದ್ದ ಬೈಕ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ PSI ಅಮಿತ್ ಅತ್ತಾರ್, ಕಿರಣ್ ಬಿ ಪಾಟೀಲ್, SI ಮಂಜುನಾಥ್ ದೇಮಟ್ಟಿ ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ರು. DYSP ಶಿವಾನಂದ್ ಮದರ್ಕಂಡಿ ಮತ್ತು CPI ಜೈಪಾಲ್ ಪಾಟೀಲ್ ಪೊಲೀಸ್ ಕಾರ್ಯಾಚರಣೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ನಿಖಿಲ್ ಆಸುಕರ್, KMM ಕನ್ನಡ ನ್ಯೂಸ್, ರಾಮನಗರ. ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಶಿಂದಿ ಕುರುಬೇಟ್ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ ಸೇರಿ ಒಟ್ಟು 31ರಲ್ಲಿ 27 ಸದಸ್ಯರು ಅನರ್ಹರೆಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯಿತಿ ಇಲಾಖೆಯಿಂದ ಮಹತ್ವದ ಆದೇಶ ಹೊರಬಿದ್ದಿದೆ. ಅಧ್ಯಕ್ಷ, ಉಪಾಧ್ಯಕ್ಷ ಸೇರಿ 31 ಸದಸ್ಯರಲ್ಲಿ 27 ಗ್ರಾಮ ಪಂಚಾಯಿತಿ ಸದಸ್ಯರು ಅನರ್ಹಗೊಂಡಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಹತ್ವದ ಆದೇಶದ ಮೇರೆಗೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಶಿಂದಿ ಕುರುಬೇಟ್ ಗ್ರಾಮ ಪಂಚಾಯಿತಿಯ ಅನರ್ಹಗೊಂಡ ಸದಸ್ಯರು ಇವರಾಗಿದ್ದು, ಸನ್ 2022ರಲ್ಲಿ ಕೊಟ್ಟಿ ದಾಖಲೆ ಪರಿಶೀಲಿಸದೆ ಟರಾವು ಪಾಸ್ ಮಾಡಿದ್ದ ಶಿಂದಿ ಕುರುಬೇಟ್ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಶಿಂದಿ ಕುರುಬೇಟ್ ಗ್ರಾಮದ ಆಸ್ತಿ ನಂಬರ್ 611ನೇ ದರಕ್ಕೆ ಕೊಟ್ಟಿ ದಾಖಲೆ ಪರಿಶೀಲಿಸದೆ ಸಾಮಾನ್ಯ ಸಭೆಯಲ್ಲಿ ಅಂಗೀಕರಿಸಿದ್ದರು. ಶಾಂತಾ ಕೋಮ್ ನಾಗಪ್ಪ ಪೋದ್ದಾರ್ ಇವರ ಹೆಸರಿನಲ್ಲಿದ್ದ ಆಸ್ತಿಯನ್ನ ರಾಮಚಂದ್ರ ದಾನಪ್ಪ ಪೋದ್ದಾರ್ ಇವರ ಹೆಸರಿಗೆ ನಿಯಮ ಬಾಹಿರವಾಗಿ ಆಸ್ತಿ ವರ್ಗಾವಣೆ ಮಾಡಿದ ಹಿನ್ನೆಲೆ ಬೆಳಗಾವಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಪ್ರಕರಣ ದಾಖಲಿಸಿದ್ದ ಶಾಂತಾ ನಾಗಪ್ಪ ಪೋದ್ದಾರ್ ಅವರು ಕರ್ತವ್ಯ ನಿರ್ವಹಣೆಯಲ್ಲಿ ವಿಫಲರಾಗಿರುವುದು ಪ್ರಾದೇಶಿಕ ಆಯುಕ್ತರ ನ್ಯಾಯಾಲಯದಲ್ಲಿ ಸಾಬೀತಾಗಿದೆ. ಕರ್ನಾಟಕ ಗ್ರಾಮ ಸ್ವರಾಜ್ಯ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣ 48/4 ಮತ್ತು 48/5ರಡಿ, ಅಧಿನಿಯಮದ 43A(2) 6 ವರ್ಷಗಳ ಕಾಲ ಚುನಾವಣೆಗೆ ನಿಲ್ಲದಂತೆ ಅನರ್ಹಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಪರ ಕಾರ್ಯದರ್ಶಿಯಿಂದ ಮಹತ್ವದ ಆದೇಶ ಹೊರಡಿಸಿದೆ. ಅನರ್ಹಗೊಂಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷ
ರೇಣುಕಾ ಈರಪ್ಪ ಪಾಟೀಲ್ ಮತ್ತು ಉಪಾಧ್ಯಕ್ಷ ಭೀಮಪ್ಪ ಯಲ್ಲಪ್ಪ ಬರ್ನಾಳ್. ಸದಸ್ಯರುಗಳು ಫಕೀರಪ್ಪ ಬಾಲಪ್ಪ ಬೋವಿ, ಗಜಾನನ್ ಶಿವಪ್ಪ ಪಾಟೀಲ್, ಶಾಂತವ ಬಸವರಾಜ್ ಕೌಸಲ್ಗಿ, ಮಾರುತಿ ಕಂಪನ್ನ ಜಾಧವ್, ಅಮೃತ್ ಮನೋಹರ್ ಕಾಳ್ಯಾಗೋಳ್, ರುಕ್ಸಾರಾ ಇಲಿಯಾಸ್ ಜಮಾದಾರ್, ರೂಪಾ ಸಿದ್ದಾರೂಢ್ ಕಂಬಾರ್, ಶಾಂತವ ಬರ್ಮಪ್ಪ ಭೋವಿ, ಸುರೇಖಾ ಆನಂದ್ ಪತ್ತಾರ್, ಇಬ್ರಾಹಿಂ ಮಹಮ್ಮದ್ ಹನೀಫುಲ್ ಮುಲ್ಲಾ, ಜಾಂದಬಿ ಮಿಟ್ಟು ಸಾಬ್ ಸೌದಾಗರ್, ರಾಮಪ್ಪ ಭೀಮಪ್ಪ ಬೆಳಗಲಿ, ಶಮಶಾದ್ ಇಲಾಹಿ ಸೌದಾಗರ್, ಮಂಜುಳಾ ವಿಠಲ್ ಕರೋಶಿ, ಮಂಜುನಾಥ್ ಬಾಬು ಗುಡುಕ್ಷೇತ್ರ, ರಾಮಕೃಷ್ಣ ಅನ್ನಪ್ಪ ಗಾಡಿ ವಡ್ಡರ್, ಸುಮಿತ್ರಾ ಅಡಿವಪ್ಪ ಮಾಯನಿ, ಪಾರ್ವತಿ ವಿಠಲ್ ಜೋತೆನ್ನವರ್, ಅಡಿವಪ್ಪ ಸಿದ್ದಪ್ಪ ಬೆಕ್ಕಿನವರ್, ಸಿದ್ದಪ್ಪ ಮಾಯಾಪ್ರ ಕಟ್ಟಿಕಾರ್, ಬಸವಲಿಂಗಪ್ಪ ವೆಂಕಪ್ಪ ಬಶಂತ್ರಿ, ಲಕ್ಷ್ಮೀಬಾಯಿ ಬಸವನಿ ಸೂರ್ಯವಂಶ, ನಿಸ್ಸಾರ್ ರಹದ್, महबूब साब जकाती, अशोक रामप्ಪ ಮೇತ್ರಿ, ಸುರೇಖಾ ರವಿ ಗಾಡಿವಟ್ಟರ್, ಶ್ರೀಕಾಂತ್ ಮನೋಹರ್ ಕಾಳ್ಯಾಗೋಳ್ ಅನರ್ಹಗೊಂಡ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಇವರಾಗಿದ್ದಾರೆ. ಮನೋಹರ್ ಮೇಗೇರಿ, ಕೆಎಂಎಂ ಗಾಣಾ ನ್ಯೂಸ್, ಗೋಕಾಕ್. ಗಣೇಶ ಹಬ್ಬದ ನಿಮಿತ್ತ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾರ್ವಜನಿಕರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಿ ಪೊಲೀಸರಿಗಿರುವ ದೈವ ಭಕ್ತಿಯನ್ನು ತೋರಿದ್ದಾರೆ. ಗಣೇಶ ಹಬ್ಬದ ನಿಮಿತ್ತ ಗೋಕಾಕ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಾರ್ವಜನಿಕರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಿ ಪೊಲೀಸರಿಗೆ ಇರುವ ದೈವ ಭಕ್ತಿಯನ್ನು ತೋರಿದ್ದಾರೆ. ಮುಂಜಾನೆ 10 ಗಂಟೆಗೆ ಶ್ರೀ ಸತ್ಯನಾರಾಯಣ ಪೂಜೆಯಲ್ಲಿ ಗ್ರಾಮೀಣ ಪಿಎಸ್ಐ ಕೆ ವಾಲಿಕಾರ್ ದಂಪತಿಗಳು ಶ್ರೀ ಸತ್ಯನಾರಾಯಣ ಪೂಜೆಯಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು. ಪಿಎಸ್ಐ ಕೆ ವಾಲಿಕಾರ್ ನಿರ್ದೇಶನದಂತೆ ಗ್ರಾಮೀಣ ಭಾಗದ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಹಳ್ಳಿಗಳಲ್ಲಿನ ಜನರಿಗೆ ಗಣೇಶನ ಮಹಾಪ್ರಸಾದ ಸ್ವೀಕರಿಸಲು ಕರೆ ನೀಡಿದರು. ಅದರಂತೆ ಸುತ್ತಮುತ್ತಲಿನ ಹಳ್ಳಿಗಳ 100 ಜನ ಗಣೇಶನ ಆಶೀರ್ವಾದ ಪಡೆದು ಮಹಾಪ್ರಸಾದ ಸ್ವೀಕರಿಸಿ ಪುನೀತರಾದರು. ಇನ್ನು ದಿನಾಲೂ ಕೈಯಲ್ಲಿ ಯಾವುದಾದರೊಂದು ವಾರಂಟ್ ಹಿಡಿದುಕೊಂಡು ಸುತ್ತಾಡುತ್ತಿದ್ದ ಪೊಲೀಸ್ ಸಿಬ್ಬಂದಿಗಳು ಕರ್ತವ್ಯ ಮಾಡುತ್ತಾ ಆಗಮಿಸುತ್ತಿದ್ದು ಭಕ್ತರಿಗೆ ಜನರಿಗೆ ಮಹಾಪ್ರಸಾದ ಬಡಿಸುವಲ್ಲಿ ನಿರತರಾಗಿದ್ದರು. ಈ ಸಂದರ್ಭದಲ್ಲಿ ಸಿಪಿಐ ಸುರೇಶ್ ಬಾಬು ಆರ್, ಗ್ರಾಮೀಣ ಪ್ರದೇಶದಿಂದ ಆಗಮಿಸಿದ ಮುಖಂಡರು, ಗ್ರಾಮೀಣ ಪೊಲೀಸ್ ಠಾಣೆಯ ಸರ್ವ ಸಿಬ್ಬಂದಿಗಳು ವಿಘ್ನ ವಿನಾಯಕನ ಗಣೇಶನ ಮಹಾಪ್ರಸಾದದ ಜೊತೆಯಲ್ಲಿ ತಮ್ಮ ಕರ್ತವ್ಯ ಕೂಡ ಮಾಡಿದ್ರು. ಮನೋಹರ್ ಮೇಕೇರಿ, ಕೆಎಂಎಂ ಗಾಣಾ ನ್ಯೂಸ್, ಗೋಕಾಕ್. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಹುಕ್ಕೇರಿ ಕೆಬಿ ಚುನಾವಣೆ, ಪಾಟೀಲ್ ಕತ್ತಿ ಜೋಡಿಗೆ ಗ್ರಾಮಸ್ಥರಿಂದ ಭಾರಿ ಬೆಂಬಲ. ಕಮತನೂರು ಕೆರೆ ಪೂಜೆ ಸಲ್ಲಿಸಿ ಅಭಿಯಾನ ಆರಂಭಿಸಿದ ಎಬಿ ಪಾಟೀಲ್ ಮತ್ತು ರಮೇಶ್ ಕತ್ತಿ. ನಮ್ಮ ಸಂಸ್ಥೆಗಳು ಹೊರಗಿನವರ ಕೈಗೆ ಹೋಗಬಾರದು, ಎಬಿ ಪಾಟೀಲ್ ರವರ ಮನವಿ. ರಾಜಕೀಯ ಒತ್ತಡದಿಂದ ಜೈ ಕಿಸಾನ್ ಮಾರುಕಟ್ಟೆ ಬಂದ್ ಮಾಡಲು ಹುನ್ನಾರ. ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ಮುಂದುವರಿಯಲಿ ರೈತ ಸಂಘಟನೆಗಳ ಆಗ್ರಹ. ಜೈ ಕಿಸಾನ್ ಮಾರುಕಟ್ಟೆ ಉಳಿಸಿ, ಕರ್ನಾಟಕ ಯುವ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ರೈತರಿಂದ ಬೃಹತ್ ಪ್ರತಿಭಟನೆ. ದರ್ಶನ್ ಅಭಿಮಾನಿಗಳು ಸಾಮಾಜಿಕ ಜಾಲತಾಣದಲ್ಲಿ ಕಮೆಂಟ್ ವಿವಾದ. ಸಂಕಷ್ಟದಲ್ಲಿದ್ದ ವೃದ್ಧೆಗೆ ಸೂರು ಕಟ್ಟಿಸಿದ ಕಿಚ್ಚ ಸುದೀಪ್ ಫ್ಯಾನ್. ಸುದೀಪ್ ಹುಟ್ಟುಹಬ್ಬಕ್ಕೆ ಬಡ ವೃದ್ಧೆಗೆ ವಿಶೇಷ ಉಡುಗೊರೆ, ಬಡ ಮಹಿಳೆಗೆ ಹೊಸ ಮನೆ ಹಸ್ತಾಂತರ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ.